ನಮಸ್ಕಾರ. ಐ ಮಿಸ್ಟರ್ ನಾಗರಾಜ್ ಕುಡುಪ್ಲೆ, ಅಡ್ವೊಕೇಟ್, ಅಗ್ರಿಕಲ್ಚರಿಸ್ಟ್ ಆ್ಯಂಡ್ ಅನ್ ಆರ್ಟಿಸ್ಟ್. ಇವತ್ತು ನಾನು ಮಾತಾಡಕ್ಕೆ ಬಂದಿರೋ ವಿಚಾರ KRS ಪಾರ್ಟಿಯ ಒಬ್ಬ ರಾಜ್ಯಾಧ್ಯಕ್ಷ ಮಂಜುನಾಥ್ ಎಸ್, ರಾಜ್ಯ ಕಾರ್ಯದರ್ಶಿ. ಇವರು ಈ ಶಿರಾಳಕೊಪ್ಪ ಪೊಲೀಸ್ ಸ್ಟೇಷನ್ PSI ರಮೇಶ್ ಅವರಿಗೆ ಮಾತಾಡಿದ್ದಾರೆ. ಒಂದು ಆಡಿಯೋ ಬಂದಿದೆ. ವೆದರ್ ಇಟ್ ಈಸ್ ಜೆನ್ಯುನ್ ಆರ್ ದಿ ಫೇಕ್, ಐ ಡೋಂಟ್ ನೋ. KRS ಪಕ್ಷದ ಕರ್ನಾಟಕ ರಾಜ್ಯ ರಾಷ್ಟ್ರ ಸಮಿತಿಯವರು ರೆಕಾರ್ಡ್ ಮಾಡಿಕೊಂಡು ಇದನ್ನು ಹಾಕಿದ್ದಾರೆ. ಒಬ್ಬ ಸರ್ಕಾರಿ ಅಧಿಕಾರಿ, ಒಬ್ಬ PSI, ನಾಗರಿಕ ರಕ್ಷಣೆ ಮಾಡತಕ್ಕಂಥ ಶಿರಾಳಕೊಪ್ಪದ PSI. ಐ ಡೋಂಟ್ ನೋ, ರಮೇಶ್ ಅನ್ನೋರು ನನಗೆ ಪರಿಚಯ ಇಲ್ಲ. PSI ಅಂದರೆ ಹಿ ಈಸ್ ಒನ್ ಆಫ್ ದಿ ಪಬ್ಲಿಕ್ ಸರ್ವೆಂಟ್. ನಮ್ಮೆಲ್ಲರಿಗೆ ರಕ್ಷಣೆ ಮಾಡತಕ್ಕಂಥ ನಾವು ಸರ್ಕಾರ ಅಂದ್ರೆ ನಾವು ಪ್ರಜೆಗಳ ಒಂದು ಇದರಿಂದ ಅವ್ರಿಗೆ ಪೇಮೆಂಟ್ ಕೊಡೋರು. ಅವ್ರೇನು ಪುಕ್ಷಟೆ ತಗೊಳ್ಳೋದಲ್ಲ. ಸರ್ಕಾರಿ ಅಧಿಕಾರಿಗಳು ಯಾರೇ ಆಗಿರಲಿ, ಸರ್ಕಾರ ಸೇವೆ ಮಾಡತಕ್ಕಂಥ ಯಾರೇ ಆಗಿರಲಿ, ಅವರು ದುಡಿದು ಹಣ ತಗೊಂತಾರೆ. ಇಷ್ಟು ಅಂತ ಕರ್ತವ್ಯ ಇರ್ತದೆ ಅವರಿಗೆ. ಇಷ್ಟು ಅವರ್ಸ್ ಡ್ಯೂಟಿ ಮಾಡಬೇಕು ಅಂತ ಮಾಡ್ತಾರೆ. ಇವ್ರು ಅದು ಯಾವುದೋ ಒಂದು ಆಫೀಸ್ಗೆ ಹೋಗ್ಯಾರ, ಅಲ್ಲಿ ಚಾ ಕುಡಿಯೋಕೆ ಹೋಗಿರ್ತೆ. ಒಂದು ಇದು ಅವು ಶುಗರ್ ಪೇಷಂಟ್ ಇರ್ತವೆ, ಸ್ವಲ್ಪ ಹೋಗಿ ಏನಾರ ತೊಗೊಂಡು ಬರ್ತಾರೆ. ಹಿಂದೆ ಮೀನ್ ಟೈಮ್ ಡ್ಯೂಟಿ ಅವರ್ಸ್ನಾಗ ಹೋಗಿ ಒಂಚೂರು ಏನಾರ ತಿಂದು ಚಾ ಕುಡಿಯಕ್ಕೆ ಬಂದು ಅರ್ಧ ಗಂಟೆ ಆಯ್ತು ಅಲ್ಲಿ ಕುತ್ಕೊಂಡಾರೆ, ಚಾ ಕುಡಿಯಕ್ಕೆ ಹೋಗಿದ್ದಾರೆ. ಏನದು ಅಂದರೆ ಏನು ಮಿಷನ್ ಅಂತ ತಿಳ್ಕೊಂಡ್ರೆ ಇವರು ನೌಕರದಾರೆಲ್ಲರೂ ಮಿಷನ್ಗಳ ಇರ್ತವ್ರಪ್ಪ. ನಾನು ಲಾಯರ್, 42 ವರ್ಷ ಸರ್ವಿಸ್ನೊಳಗೆ ಒಬ್ಬ ಪೊಲೀಸರ ಮೇಲೆ ನಾನು ಕೇಸ್ ಹಾಕಿಲ್ಲ. ಇವ್ರು ಏನಲ್ಲ ಬಟ್ಲರ್, ಬರೇ 2-1 ಕೆಳಗೆ ನಿಮಗೆ ಕೇಸ್ ಹಾಕ್ತವೆ, ಬರೀ ಬಟ್ಲರ್ ಅಲ್ರಿ. ಸರ್ಕಾರಿ ನೌಕರರ ಮೇಲೆ ಕೇಸ್ ಹಾಕೋದು ಭಾಳ ರಿಜಿಡ್. ಅದು ಹೆಂಗೆ ಗೊತ್ತಾ? ಸ್ಯಾಂಕ್ಷನ್ ತಗೋಬೇಕು ನಾವು. ಓಲ್ಡ್ 197 CRPC ಕೆಳಗೆ ಸ್ಯಾಂಕ್ಷನ್ ತಗೋಬೇಕು. ಅವ್ರ ಮೇಲಾಧಿಕಾರಿಗಳಿದ್ದ ನಾವು ಸ್ಯಾಂಕ್ಷನ್ ಅಂದರೆ ಅವ್ರಿಗೆ ಪರ್ಮಿಷನ್ ತಗೋಬೇಕು ಕೇಸ್ ಹಾಕ್ಲಿಕ್ಕೆ. ಅವರಿಗೆ ಸಮಂಜಸವಾದಂಥ ಈಗ PSI ಮೇಲೆ ಹಾಕ್ಬೇಕಾರೆ SP ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಟು ಅದನ್ನು ತಗೋಬೇಕು. ತಗೊಂಡು ಸ್ಯಾಂಕ್ಷನ್ ತಗೊಂಡು ಆಮೇಲೆ ಕೇಸ್ ಹಾಕ್ಬೇಕು. ಬಿಡದಿ ರೈತರ ಬಗ್ಗೆ ಮಾತಾಡಿ ಸರ್, ನೋಡ್ರಿ, ಬಿಡದಿ ರೈತರ ಬಗ್ಗೆ ಪರ ವಿರೋಧ ಎರಡೂ ಅದಾವೆ. ಅದು ಯೋಜನೆಯನ್ನು ಮಾಡಿದರೆ ಜನರಿಗೆ ಪರ ಮುಂದೆ ಭವಿಷ್ಯದಲ್ಲಿ ಚಲೋ ಆಗ್ತದೆ. ಈಗ ರೈತರಿಗೆ ಕೆಟ್ಟಾಗ್ತದೆ. ಈಗ ಅಲ್ಲಿಗೆ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ, ಅದು ಕೆಟ್ಟಾಗ್ತದೆ. ಈಗ ನಾವು ಕೆಲವೊಂದು ಕಾನೂನುಗಳು ತಿದ್ದುಪಡಿ ಬಂದ ಹೊತ್ನಾಗ ಈಗ ನೋಟ್ ಅಮಾನ್ಯ ಮಾಡಿದ್ರೆ ನಾವು ವಿರೋಧ ಮಾಡಿದ್ವಿ. ಈಗ ಅದು ಹೊಸ ಮಂದಿ ಚಲೋ ಆಗೈತಿ, ಹೊಸ ಮಂದಿ ಕೆಟ್ಟಾಗೈತಿ. ಹಿಂಗೆ ಯಾವುದೇ ಒಂದು ಇದಾದ್ರೆ ಬಿಡದಿ ರೈತರ ಬಗ್ಗೆ ಮಾತಾಡಕ್ಕೆ ಬಂದರೆ ನಾನು ರೈತರ ಪರನೂ ಅಲ್ಲ, ವಿರೋಧನೂ ಅಲ್ಲ. ಆದರೆ ನಾನು ರೈತ ಕುಟುಂಬದಿಂದ ಬಂದಿರೋದ್ರಿಂದ ರೈತರಿಗೆ ಅನ್ಯಾಯ ಆಗೋದಾದ್ರೆ ಈ ಸರ್ಕಾರ ಆ ಕಾರ್ಯಕ್ರಮವನ್ನು ಬಿಡಬೇಕು ಅಂತ ಕೇಳ್ಕೊಂತೀನಿ. ನಾನೊಬ್ಬ ರೈತ ಕುಟುಂಬದಿಂದ ಬಂದಿರೋನು. ರೈತರಿಗೆ ಅದೊಂದು ಅಡವು ಆಸ್ತಿ ಅಂತಾರಲ್ಲ, ಅದೇ ನಮಗೆ ದೈವ. ಆ ಜಮೀನನ್ನು ಮಾರಾಟ ಮಾಡೋಂಥ ಸಂದರ್ಭ ಬಂದಿರೋದಿಲ್ಲ. ಮುಂದಿನ ಪೀಳಿಗೆಗೆ ನಮ್ಮ ಅಪ್ಪರು ಬಿಟ್ಟು ಹೋಗಿರ್ತಾರೆ. ನಮ್ಮ ಅಜ್ಜರ್ ಮಾಡಿ ಆಸ್ತಿನ ಬಿಟ್ಟು ನಮ್ಮ ಅಪ್ಪರಿಗೆ ಬಂದತಿ, ಅಪ್ಪರ ಆಸ್ತಿ ನಮಗೆ ಬಂದತಿ. ಇದನ್ನು ನಾವು ಕಳ್ಕೊಳಕ್ಕೆ ಇಷ್ಟಪಡಲ್ಲ. ಮುಂದೆ ನಮ್ಮ ಮಕ್ಕಳಿಗೆ ಇರಲಿ ಅಂತ ಬಿಟ್ಟು ಹೋಗವಿ. ಆದರೆ ಮಾರಕ್ಕೆ ಇಷ್ಟಪಡಲ್ಲ. ನಾವು ಮಾರ್ಕೊಂಡು ತಿನ್ನೋದಾದ್ರೆ ಆರಾಮ ಇದಕ್ಕೆ ಬರ್ತದ್ದೆ ಅಲ್ಲ, ನಾವು ದುಡಿಯೋಕೆ ಕಷ್ಟಪಡಕ್ಕೆ ಬರ್ತದಿಲ್ಲ. ನಮ್ಮಪ್ಪ ಮಾಡಿದ ಆಸ್ತಿ ಮಾರ್ಕೊಂಡು ತಿಂದ್ಬಿಟ್ರೆ ನಾವು ಆರಾಮ ಇದ್ಬಿಡ್ತಿದ್ವಿ. ಅದನ್ನು ನಾವು ಮಾಡೋದಿಲ್ಲ. ಯಾಕಂದ್ರೆ ತೆಗಪ್ಪ ಯಜಮಾನರು ಮಾಡಿದ್ದಾರೆ. ನಮಸ್ಕಾರ ಕುಡುಪ್ಲಿ ವಕೀಲರಿಗೆ, ಜೈ ಕುಡುಪ್ಲಿ ವಕೀಲರಿಗೆ, ನಾರಾಯಣ್ DK ನಮಸ್ಕಾರಪ್ಪ. ನಮಸ್ತೆ ನಾಗಮಾವ, ಸುದೀಪ್ ಜಮಖಂಡಿ, ಕುಶಾಲ್ ಹಿರೇಮಠ್ ನಮಸ್ಕಾರ ಸರ್, ಹೇಗಿದ್ದೀರಾ? ಹಿರೇಮಠರ ಪೈಕಿ ಒಂದು ಒಳ್ಳೆ ಮಾತನ್ನು ಕೇಳಿದ್ದು ನಿಮ್ಮ ಕೈಯಾಗ ನೋಡಪ್ಪ. ಬರೀ ಹಿರೇಮಠ ಅನ್ನೋದು ನನಗೆ ಬೈತಾರೆ. ಆದರೆ ಕಿರಣ್ ಹಡಪದ ನನ್ನ ಹತ್ರ ಬಂದು ಜೈ BJP ಅನ್ನಕ್ಕೆ ಹೋಗಬೇಡ. ನೀನು ಹೋಗಿ ಮೋದಿ ಹತ್ರ ಅನ್ಕ. ಯಾವ ನೀನು ಹಡಪದ? ಏನಪ್ಪ ಕಿರಣ್ ಹಡಪದ? ಯಾರು ನೀನು? ಕಿರಣ್ ಹಡಪದ ಹೋಗಿ ಅಲ್ಲಿ ಮೋದಿ ಹತ್ರ ಅನ್ನೋ. ಈಗ ಬ್ಲ್ಯಾಕ್ ಮಾಡ್ತಾನೆ ಭೋಸಡಿಕೆ ನಿನ್ನ. ನೀನು ಯಾವನಲ್ಲೇ ನನಗೆ BJP ವಿರೋಧಿ ಅಂತ ನನಗೆ ಗೊತ್ತೈತೆ ನಿನಗೆ. ನನಗೆ ಇಲ್ಲಿ ಜೈ BJP ಅನ್ನಕ್ಕೆ ಬಂದ ಕರೆಗೆ ಭೋಸಡಿಕೆ. ಮನೆಯಾಗ ಹೆಂಡ್ರ ಮಕ್ಕಳಿಗೆ ದುಡ್ದು ಹಾಕೋ, ನಿನ್ನೆ ತಂದೆ ತಾಯಿ ದುಡ್ದು ಹಾಕೋ ಭೋಸಡಿಕೆ. ಇಲ್ಲ ನನ್ನಂಗೆ ಲೈವ್ ಮಾಡೋ. ನಾನು ಕಾಂಗ್ರೆಸ್, ನೀನೇನಿಲ್ಲ. ನನಗೆ ಇಲ್ಲಿ ಜೈ BJP ಅನ್ನೋದು ಬೋಸಡಿಕೆ. ಬೇರೆ ಮಾತಾಡೋ. ನೋಡಲ್ಲಿ ಮಾತಾಡಿದಾರ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮಾತಾಡಿ ನೋಡ. ಉದಯ್ ಹೊನ್ನಾಳಿ ಎಷ್ಟು ಚಂದ ಮಾತಾಡಿದಾರ. ಬಸವರಾಜ್ ಮೀಸಿ ನಮಸ್ಕಾರ ಸರ್ ಅಂದಿದ್ದಾರೆ. ತಿಳ್ಕ ಕಿರಣ್ ಹಡಪದ ಬೋಸಡಿಕೆ. ಒಂದು ಕೆಂಪದ ರೆಡ್ ಇದನ್ನು ಹಾಕ್ಯಂದ, ಒಂದು ಹಿಂದೂ ಇದನ್ನು ಹಾಕ್ಯಂದ. ಹಿಂದೂ ನಿಂಬದ? ನಾನು ಹಿಂದೂ ಕಣಲೇ. ನಿಂದನ್ಲೇ ಕಿರಣ. ಹಿಂದೂ ಅದು. ಕೇಸರಿ ನಿಂದ? ಬರೀ ನಿಂದು ನಿಮ್ಮ ಅಪ್ಪಂದ? ನಂಬುದು ಕಣಲೇ ಕೇಸರಿ. ಬೋಸಡಿಕೆ ಬ್ಲ್ಯಾಕ್ ಮಾಡ್ತಾವ ನೋಡಿ ನಿನ್ನ ರಾಸ್ಕಲ್. ಬಂದಿಲ್ಲಿ ಬ್ಲ್ಯಾಕ್ ಮಾಡಿ ನೋಡು, ಬಂದ್ಬಿಡ್ತಾನೆ. ಇಲ್ಲಿ ಚಲೋದು ಮಾತಾಡ್ಬೇಕು, ಇಲ್ಲಿ ಹೋಗ್ಬೇಕು. ನಾವೇನೋ ಒಂದೇನೋ ಮಾತಾಡಕ್ಕೆ ಬಂದಾವಿ. KRS ಪಾರ್ಟಿ ಏನು ಮಾಡಿದ್ದಾರೆ PSIಗಳಿಗೆ ಹಿಂಗೆ ಮಾಡಿದರೆ ಸಾಮಾನ್ಯರ ಗತಿಯನ್ನು. ಇವ್ರಿಗೆ ಅಧಿಕಾರ ಬಂದರೆ ಏನು ಮಾಡ್ಯಾರ? ಇವ್ರನ್ನ ನಾಗರಿಕರನ್ನ
ಇವ್ರು ಹೀಗೆ ತಗಲಕ್ಕ ದರ್ಬಾರ್ ಮಾಡ್ತಾರೆ ಯಾವ ಅಧಿಕಾರದಲ್ಲಿ KRS ಪಾರ್ಟಿಯವರು. ಏನಿವ್ರದ್ದು ಮುಂದೆ ಜನರಿಗೆ ಉದ್ಧಾರ ಮಾಡೋ ಮಾತಾ ಇವು. ಈಗ ಶಿರಾಳಕೊಪ್ಪ PSI ಮಾತಾಡಿದಾರೆ ಇವನು. ಅದಕ್ಕಿಂತ ಮುಂಚೆ ಏನು ಹೇಳ್ತಾನೆ ಅಂದ್ರೆ, ಇದು ಒಂದು ಮಿಸ್ಚಿಪ್ ಕೇಸ್, ಏನೋ ಗಂಟು ಹೊಡೆದದ, ರೊಕ್ಕ ಹೊಡೆದಾರ, ಬಂಗಾರ ಅವು ಏನೋ ಕಳವು ಮಾಡಿರ್ಬೇಕು. ಇವ್ರು ಹೇಳೋ ಪ್ರಕಾರ ಈಗೇನು ಗೊತ್ತಿಲ್ಲ. 127/26 ಕ್ರೈಮ್ ರಿಜಿಸ್ಟರ್ ಆಗಿದೆ ಶಿರಾಳಕೊಪ್ಪ PS ಪೊಲೀಸ್ರಿ. ಪೊಲೀಸರು ಏನು ಮಾಡ್ತಾರೆ ಅಂದ್ರೆ, ನಾನೇ ಹೋಗಿ ಕಂಪ್ಲೇಂಟ್ ಕೊಟ್ಟರು ಕೂಡ ಕಂಪ್ಲೇಂಟ್ ತಗೊಳ್ರಿ ಅಂದ್ರೆ ಅವ್ರು ನಮಗೆ ಹೇಳ್ತಾರೆ. ಯಾವಾಗಲೂ ಪೊಲೀಸರು DSP ಇರಲಿ, PSI ಇರಲಿ, SP ಇರಲಿ, ಆ ಮಾಲ್ ಏನಾದ್ರು ಸಿಕ್ಕರೆ ಅದನ್ನು ಸೀಸ್ ಮಾಡಿ ನಮಗೆ ಕೊಡಿಸೋ ವ್ಯವಸ್ಥೆ ಮಾಡಿ ಆಮೇಲೆ FIR ಹಾಕ್ತಾರೆ. ಅದಕ್ಕೆ ಒಂದು 2-3 ದಿವಸ ಸುಮ್ಮನಿರ್ರಿ, ನಾವು ಕರೆಸ್ತೀವಿ, ಕರೆಸಿ ಉಪಾಯದಿಂದ ವಸೂಲಿ ಮಾಡ್ಕೊಂತಾರೆ. ಇಲ್ಲ ಅಂದ್ರೆ ಮಾಲ್ ಸಿಗೋದಲ್ಲ, ಅವಾಗ ಏನು ಮಾಡ್ತೀರಿ ಹೇಳ್ರಿ? B ರಿಪೋರ್ಟ್ ಹಾಕ್ತಾರ, C ರಿಪೋರ್ಟ್ ಹಾಕ್ತಾರ, ನಾಟ್ ಫೌಂಡ್ ಅಂತ ಹಾಕ್ತಾರ. ಅದಕ್ಕೆ ಉಪಾಯದಿಂದ ಪರಿಚಯದವ್ರನ್ನ ಹಚ್ಚಿ ಅವ್ರು ಕರ್ಕೊಂಬಂದು ಕುಂದಿರಿಸಿ ಆ ಮಾಲನ್ನು ಮೊದಲು ನಮಗೆ ಕೊಡಿಸೋ ವ್ಯವಸ್ಥೆ ಮಾಡಿಸ್ತಾರೆ. ಯಾರಿಗೆ ಯಾರೋ ವಿಕ್ಟಿಮ್ ಆಗಿರ್ತಾರೆ, ಯಾರ್ದು ಮಾಲ್ ಕಳೆದಿರ್ತತಿ ಅವ್ರಿಗೆ ಕೊಡಿಸ್ತಾರೆ. ಆಮೇಲೆ ಕೊಡಿಸಿದ ಮೇಲೆ ಆಮೇಲೆ ಕಾನೂನು ಪ್ರಕಾರ ಹೋಗ್ಬೇಕಾದ್ರೆ ಕೋರ್ಟಿಗೆ ಅದನ್ನ PF ಹಾಕಿಬಿಡ್ತಾರೆ. ಫಾರ್ಫಿಟೆಡ್ ಪ್ರಾಪರ್ಟಿ ಅಂತ. PF ಅಂದ್ರೆ ಪ್ರಾಪರ್ಟಿ ಫಾರ್ಫಿಟೆಡ್, ಫಾರ್ಫಿಟ್ ಮಾಡ್ಕೊಂಡು ಅಂತ ಕೋರ್ಟ್ಗೆ ಹಾಕಿರ್ತಾರೆ. ಅಲ್ಲಿ ಹೋಗಿ ನಾನಂತ ಒಬ್ಬ ವಕೀಲನಿಟ್ಟು ಸುಮಾರು ಒಂದು 10 ಲಕ್ಷ ರೂಪಾಯಿ ಮಾಲ್ ಐತಿ ಅಂದ್ರೆ ನಾನು ಅದಕ್ಕೆ ಜಾಮೀನು ಕೊಟ್ಟು 10 ಲಕ್ಷ ರೂಪಾಯಿದಷ್ಟು ಮಾಲ್ ಕೊಟ್ಟು 457 ಕೆಳಗೆ ನಾನೊಂದು ಅಪ್ಲಿಕೇಶನ್ ಹಾಕಿ ಅದನ್ನು ನಾನು ಮತ್ತೆ ರಿಲೀಸ್ ಮಾಡಿಸಿ ಮಾಲಕ್ಕೆ ಕೊಡಬೇಕು. ಮತ್ತೆ ಅದನ್ನ ಏನು ಮಾಡಬೇಡ್ರಿ, ಹಂಗಾಡಬೇಕು, ಮಾರಬಾರ್ದು, ನಾಟ್ ಟು ಟ್ರಾನ್ಸ್ಫರ್ ಅಂತ ಬಾಂಡ್ ತಗೊಂಡು ಸೂರಿಟಿ ಕೊಟ್ಟು ಅದನ್ನು ಕೊಡ್ತಾರೆ. ರಿಸ್ಕ್ ಅದು. ಅದಕ್ಕೆ ಕೇಸ್ ಮಾಡುವಂತ ಅಂದ. ಕೇಸ್ ಮಾಡಿದ್ರೆ ಚಲೋನಾ? ನಮಗೆ ಕೇಸ್ ಮಾಡಿದ್ರೆ ಏನು ಮಾಡ್ತಾನ, ನನ್ನಂತ ಒಬ್ಬ ಲಾಯರ್ ಇಟ್ಕಂತಾನ, ಅದು ಸುಳ್ಳು ಅಂತಾನೆ, ಎವಿಡೆನ್ಸ್ ಸರಿಯಾಗಿರೋದಿಲ್ಲ, ಆ ಕಳವಿನ ಕೇಸ್ನ ಸಾಕ್ಷಿ ಸರಿಯಾಗಿ ಹೇಳಕ್ ಬರೋದಿಲ್ಲ. ಆ ಸಿಗ್ಲಿ ಭಾಷೆನ ಅಂತಾರಲ್ಲ, ಬಿಡುಗಡೆಯಾಗಿ ಹೋದ್ರು. 405 ಕೇಸ್ನಾಗ ಬಿಡುಗಡೆಯಾಗಿ ಹೋದ್ರು. ಯಾಕಂದ್ರೆ ಲಾಕ್ ಆಫ್ ಎವಿಡೆನ್ಸ್ ಯಾರು ಹೇಳೋದಿಲ್ಲ ಬಂದು ಕೋರ್ಟ್ಗೆ. ಯಾರ್ಯಾಕೆ ಬಂದು ಹೇಳ್ತಾರ? ಹೌದಾ? ಸಿಗ್ಲಿ ಭಾಷೆ ದೊಡ್ಡ ಶಾಣೆ ಅಂತ ತಿಳ್ಕೊಂಬಿಟ್ರ. ನಾನು 92ದಾಗ ಅವ್ನು ಬಿಡಿಸಿ ಕಳಿಸಿದ್ದಿಲ್ಲಿ, ಮೋಹನ್ ಹಾಲ್ಬಾವಿ. ಅವನು ಸಿಗ್ಲಿ ಭಾಷೆಯನ್ನು ಮೊದಲು ಕಾಶಿಮ್ ಅಂತ ಹೆಸರಿಟ್ಕೊಂಡು ಹೋಗಿ ಪೊಲೀಸರ ರಿಲೀಸ್ ಮಾಡಿ ಕಳಿಸಿದ್ರು. ಅವನ್ನ ಜೈಲಿಂದ ತಪ್ಪಿಸ್ಕೊಂಡು ಓಡಗ್ಯಾನ ಅಂತ. ಆಮೇಲೆ ಅವನು ಯಾರು ಜಮಾಲ್ ಸಾಬ್ ನಾರಂಗಿ ಅಂತ ಗೋವಾದಿಂದ ಅವನು ಹಿಡ್ಕೊಂಬಂದ್ರು. ಅದು ಅವನು ಜಡ್ಜ್ ಮನಿ ಕಳವಾಗಿತ್ತು. ಅದು 93-94ದಾಗ. ಗುಂಜಿಗಾವಿ ಅಂಥೇಳಿ SB ಗುಂಜಿಗಾವಿ ಸಾಹೇಬ್ರಂತ ಅವರಿದ್ರು. ಅವ್ರ ಮನೆ ಕಳವಾಗಿತ್ತು. ಆ ಕೇಸ್ ಯಾವ ವಕೀಲರು ಹಿಡಿಲಿಲ್ಲ. ಆಮೇಲೆ ಅವ್ರ ಮುಂದೆ ಅದನ್ನ ಎನ್ಕ್ವೈರಿ ಮಾಡಕ್ ಬರೋದಿಲ್ಲ. 11 ಕೇಸ್ ರಿಜಿಸ್ಟರ್ ಮಾಡಿದ್ರು ಪೊಲೀಸರು. ಆಚೆ ಕಡೆ ಹೋದೆ, ರಿಸೀವರ್ ಆಫ್ ಸ್ಟೋಲನ್ ಪ್ರಾಪರ್ಟಿ 411 ಕೆಳಗೆ ಹಾಕಿದ್ರು. 94ದೊಳಗ 11 ಕೇಸು. ಜಮಾಲ್ ಸಾಬ್ ನಾರಂಗಿ ಅಂತ ಹಣ್ಣಿನ ವ್ಯಾಪಾರಿ, ಅವನು ರಿಸೀವರ್ ಆಫ್ ಸ್ಟೋಲನ್ ಪ್ರಾಪರ್ಟೀಸ್ 2 ಲಕ್ಷ ರೂಪಾಯಿ ಮಾಲ್ ತಗೊಂಡನ ಅಂತ. ಅದೇ ಮ್ಯಾಜಿಸ್ಟ್ರೇಟ್ ಅವರೇ ಕಳವಾದ ಮನೆಯವರು ಬಂದು ಆ ಸೀಸ್ ಆದ ಪ್ರಾಪರ್ಟಿ ನೋಡಿ ಐಡೆಂಟಿಫೈ ಮಾಡಲಿಲ್ಲ ಅವರು. ಇವು ನಮ್ಮ ಮನೆ ಸಾಮಾನು ಅಲ್ರಿ, ನಮ್ಮ ಮನೆ ಉಂಗ್ರ ಪಂಗ್ರ, ಇವು ನಮ್ಮ ಹೊಲ ಅಲ್ಲ ಅಂತಂದು ಹೇಳ್ಬಿಟ್ರು ಸಾಹೇಬರು. ಅದ ಹಿಯರಿಂಗ್ ಯಾರ ಮುಂದೆ ಬಂತು ಅಂದ್ರೆ ತಡಾಳ ಸಾಹೇಬ್, ಬಸವರಾಜ್ ತಡಾಳ ಸಾಹೇಬರು ಅಂತ ಇದ್ರು, ಸೀನಿಯರ್ ಡಿವಿಷನ್ ಜಡ್ಜ್ JMFC. ಅವ್ರ ಮುಂದೆಲ್ಲ ಪ್ರಾಕ್ಟೀಸ್ ಮಾಡಕ್ಕೆ ನಮಗೆ ತುಂಬ ಖುಷಿ. ಬಹಳ ಇದರಿಂದ ನಡೆಸಿದ್ವಿ. ಎಲ್ಲರೂ ಭಾಳ ಮಂದಿ ವಕೀಲರು ಹಿಂಜರಿದ್ರು, ಸಾಹೇಬ್ರ ಮನೆ ಕಳವಾಗೈತಿ, ಯಾಕ ನಾವು ನಡೆಸ್ಬೇಕು ಅಂತ. ಇಲ್ಲ, ಪ್ರಾಸಿಕ್ಯೂಟರ್ ಹೇಳಿದೆ, ಪ್ರಾಸಿಕ್ಯೂಷನ್ ಪ್ರೂವ್ ಮಾಡಿದರೆ ಶಿಕ್ಷೆ ಆಗಲಿ. ನಾ ಕೇಸ್ ತೊಗೊಂಡೆ. ಅದನ್ನು ತೊಗೊಂಡು ನಾನು ಹಣಿಗಿ ಅಂತ ವಾಸ್ IO CPI ಇದ್ರು, DL ಹಣಿಗೆ ಅಂತೇಳಿ, DL ಎಂಥದ ಹಣಿಗೆ ಅಂತ ಇದ್ರು, ಎಂಥದ ಹಣಿಗೆ ಅಂತ ಇದ್ರು ಅವರು. MH ಹಣಿಗೆನೇನೋ ಇನ್ಸಿಲ್ ಗೊತ್ತಿಲ್ಲ, ಬಟ್ ಹಣಿಗೆಯವರು ಅಂತ CPI ಇದ್ರು. ಅವರು ಇನ್ವೆಸ್ಟಿಗೇಷನ್ ಇದ್ರು. ಸೊ ಆ ಕೇಸ್ಗಳೆಲ್ಲ ಅಕ್ವಿಟ್ ಆದವು. ಯಾಕಂದ್ರೆ ಶಾರ್ಟೇಜ್ ಆಫ್ ಇನ್ಸಫಿಷಿಯೆಂಟ್ ಎವಿಡೆನ್ಸ್, ಪ್ರಾಸಿಕ್ಯೂಷನ್ ಫೇಲ್ ಟು ಪ್ರೂವ್ ದಿ ಕೇಸ್. ಹಿಂಗಾಗಿ ಸಿಗ್ಲಿ ಭಾಷೆ ನಂತರ ಹೆಬಿಚುವಲ್ ಅಫೆಂಡರ್ಸು ತಪ್ಪಿಸ್ಕೊಂತಾರೆ ಕಾನೂನಿನಿಂದ. ಇವತ್ತೊಬ್ಬ ಜಸ್ಟಿಸ್ ಅವರ, ಹೈಕೋರ್ಟ್ ಜಸ್ಟಿಸ್ ಅವರ ಹೇಳಿದ್ದಾರೆ, ಇವಾಗ ಈ ಇದ್ರ ಕೇಸ್ಗಳದವಲ್ಲ, ಕರಪ್ಷನ್ ಕೇಸ್ಗಳು, ಲೋಕಾಯುಕ್ತ ಬಂದು ಹಿಡಿದಿರ್ತಾರೆ. ಆ ಕೇಸ್ಗಳಲ್ಲಿ ಒಂದು ಎವಿಡೆನ್ಸ್ ಸರಿಯಾದಂಥ ಒಂದು ಪದ್ಧತಿ ಮೇಲೆ ಬರಲಾರದ್ರಿಂದ ಆ ಒಂದು ಕ್ಲಚಸ್ನಲ್ಲಿ ಬರೋದಿಲ್ಲ. ಮತ್ತು ಏನು ನಾವೇನಂತವ ಅದಕ್ಕೆ ಇದ್ರ ಎವಿಡೆನ್ಸ್ ಅಂತವ, ಅದಕ್ಕೆ ಟೆಕ್ನಿಕಲ್ ಗ್ರೌಂಡ್ಸ್ ಅಂತವೆ. ಟೆಕ್ನಿಕಲ್ ಎವಿಡೆನ್ಸ್ ಮೇಲೆ ಅವು ಕೇಸ್ ಪ್ರೂವ್ ಆಗಲಿಲ್ಲ ಅಂದರೆ ಅಕ್ವಿಟ್ ಆಗೋಂಥ ಚಾನ್ಸ್ ಅದಾವೆ. ಯಾಕಂದರೆ ಲಾಗಳು, ಕಾನೂನು ಮತ್ತು ಎವಿಡೆನ್ಸ್ ಆ್ಯಕ್ಟು ಮತ್ತು ಏನು ಫೊರೆನ್ಸಿಕ್ಸ್ ಲ್ಯಾಬ್ ಎವಿಡೆನ್ಸಸ್ಸು. ಈಗ ಒಂದು ಕಳವಿನ ಕೇಸ್ನಲ್ಲಿ
ಒಂದು ಕಳವಿನ ಕೇಸ್ನಲ್ಲಿ ಬಂಗಾರ ಕದ್ದದನಂತ ಕೇಸ್ ನಾನೇ ನಡೆಸಿದ್ದು. ಇಂಥದ್ದೊಂದು ಬಿಂದಿ ಇಟ್ಟಾರ, ಇದ್ರಾಗ ನಾವು ಬಂಗಾರದ ಆಭರಣ ಇಟ್ಟಿದ್ವಿ, ಇದನ್ನು ಕದ್ಕೊಂಡು ಹೋದ ಅಂತ. ಇದನ್ನ ನೋಡಿ, ಇದು ಹಿಂಗೆ ಹಿಡ್ಕೊಂಡಿರ್ತವೆ, ಬೆರಳು ಹೀಗೆ ಮೂಡಿರ್ತವೆ ಇದ್ರವು. ಇದನ್ನು FSLಗೆ ಒಂದು ಹೆಬ್ಬೆರಳಿಟ್ಟು, ಒಂದು ಹೆಬ್ಬೆರಳ ಒಂದಿಟ್ಟು, ಇದ್ರ ಮೇಲೆ ಒಂದು ಹೆಬ್ಬೆರಳು ಕಳಿಸಿದ್ದಾರೆ. ಹಿಂಗೆ ಇದೊಂದು ಹೆಬ್ಬೆರಳು, ಇದೊಂದು ಹೆಬ್ಬೆರಳೇ ಇದೆ. ಈ ಹೆಬ್ಬೆರಳು ಬಿಟ್ಟರೆ ಬೇರೆ ಏನಲ್ಲ. ನಾನು ಕ್ರಾಸ್ ಮಾಡಿದೆ FSLನವ್ರಿಗೆ. ಇದ್ರಾಗೆ ಸುಮಾರು ಒಂದು ಅರ್ಧ KGಯಷ್ಟು, 3/4 KGಯಷ್ಟು ಬಂಗಾರ ಬೆಳ್ಳಿ ಆಭರಣಗಳು ಇದ್ದಾವೆ. ಅಂದಾಜು 1 KG ಇರ್ಬೋದು. ಇದನ್ನ 1 KG ಭಾರ ಎತ್ತಲಿಕ್ಕೆ ಒಂದು ಕೈಯಿಂದ ಸಾಧ್ಯ ಆಗಲ್ಲ, ಒಂದೇ ಬೆರಳಿನಿಂದ, ಒಂದು ಬೆರಳಿನಿಂದ ಸಾಧ್ಯ ಆಗಲ್ಲ. ಇದಷ್ಟು ಬೆರಳನ್ನು ನಾನು ಯೂಸ್ ಮಾಡ್ಬೇಕಾಗತ್ತೆ. ಹೌದ್ರೆ? ಹಾಗಾದರೆ FSLಗೆ ಇದೊಂದು ಬೆರಳೆ ಯಾಕೆ ಇದ್ರ ಮೇಲೆ ಐತಿ? FSL ಇದಕ್ಕೆ ಟೆಕ್ನಿಕಲ್ ಪ್ರಾಬ್ಲಮ್ ಅಂತಾರೆ. ಇದು ನಾನು ಕಳವು ಮಾಡಿದನ ಮಾಡಿಲ್ಲ ಅನ್ನೋದಿಲ್ಲ, ನಾನು ಕಳವು ಮಾಡಿಲ್ಲ ಅನ್ನೋದಿಲ್ಲ. ನಾನು ಕಳವು ಮಾಡಿರ್ಬೋದು, ಮಾಡಿದ್ದಾನೆ. ಹಂಚತ್ತಿ ಇಳಿದು ಇದನ್ನು ಪಾತ್ರೆ ತಗೊಂಡು ಹೋಗ್ಯಾನೆ, ಇದನ್ನು ಹಿಡ್ಕೊಂಡು ಹೋಗ್ಯಾನೆ ಅಂತ ಹೇಳಿದರು. ಇದು ಸಿಕ್ತು, ರಿಕವರಿ ಮಾಡ್ಕೊಂಡ್ವಿ ಅಂತ. ಈ ಏನು ಮಾಡಿದ್ದಾರೆ, ಇದ್ರ ಮೇಲೆ ಒಂದು ಬಳ್ಳ, ಅದು ಹೆಂಗೆ ಮೂಡಿದಾಗ ಗೊತ್ತಲ್ಲ, ಒಂದೇ ಬೆರಳು. ಎಷ್ಟು ಬುದ್ಧಿವಂತದನ. ಹಿಂಗೆ ಅಟ್ಲೀಸ್ಟ್ 2 ಬೆರಳರ ನೋಡ್ರಿ, 2 ಬೆರಳಿನಿಂದ ಇದನ್ನ ಎತ್ತಬಹುದು. ಇದು ಒಂದು ಹೆಬ್ಬೆರಳು, ಒಂದು ಈ ಫಿಂಗರ್ ಬೆರಳು. ಈ 2 ಬೆರಳಿನಿಂದ ಇದನ್ನ ಎತ್ತಬಹುದು. ಈ 2 ಬೆರಳನ್ನು FSLಗೆ ಕಳಿಸಿದ್ರೆ ಕೇಸನ್ನು ನಾನು ಗೆಲ್ಲಕ್ಕಾಗ್ತಿದ್ದಿಲ್ಲ. ಇವ್ರು ಏನು ಮಾಡಿದ್ದಾರೆ, ಬರೀ ಒಂದೇ ಬೆರಳನ್ನು ಕಳಿಸಿದ್ದಾರೆ, ಹೆಬ್ಬೆರಳನ್ನು. ಆ ತಮ್ಮ ಮೇಲಿದ್ದದ್ದು ಇದ್ರ ಮೇಲಿರೋದು ಒಂದೇ ಬೆರಳು, 2 ಬೆರಳು. ಇದ್ರ ಮೇಲೆ ಮತ್ತೆ ನೋ ಅದರ್ ಮಾರ್ಕ್ಸ್, ತಮ್ಮ ಮಾರ್ಕ್ಸ್. ಇಂಥ ಸಂದರ್ಭದಲ್ಲಿ ಕೇಸ್ ಸೋಲ್ತವೆ. ಅದಕ್ಕೆ ವಾಟ್ ದಿ ಶಿರಾಳಕೊಪ್ಪ PSI ಮಿಸ್ಟರ್ ರಮೇಶ್ ಡಿಡ್, ಆ ಕಂಪ್ಲೇಂಟ್ ತಗೊಂಡು ಇಟ್ಕೊಂಡು ಅವನನ್ನು ಹಿಡ್ಕೊಂಬಂದು ಆ ಮಾಲನ್ನು ಅಮರಯ್ಯ ಚಿನ್ನಯ್ಯ ಮಠ, ನಮಸ್ಕಾರ ಗುರುಗಳಿಗೆ, ಜಂಗಮರಿಗೆ ಯಾವಾಗಲೂ ನಮಸ್ಕಾರ. ನಮ್ಮ ಗುರುಗಳು ನೀವು. ನಮಸ್ಕಾರ ರೀ ವಕೀಲರ, ನಿಮ್ಮ ಅದ್ಭುತ ಜ್ಞಾನಕ್ಕೆ ನಮ್ಮ ನಮಸ್ಕಾರಗಳು. ಇದು ನಡೆಸಿದಕ್ಕೆ ಸರ್, ಅದ್ಭುತ ಜ್ಞಾನ ಏನಿಲ್ಲ ಇದ್ರಾಗ. ಆ ಕೊಪ್ಪಳದಲ್ಲಿ ಒಂದು ಮಗು ಹಿಂಗೆ ಮರ್ಡರ್ ಮಾಡಿದಾರ ಅಂತ ನಡೆಸಿದ್ರು. 3 ಇಟ್ಟಿದ್ದಾರೆ, ಒಂದು ಕಸಿ ಅಂತಾರೆ, ಒಂದು ಕುಲಾಯಿ ಅಂತಾರೆ, ಒಂದು ಲುಂಗಿ ಅಂತಾರೆ, ಒಂದು ವೇಲು ಅಂತಾರೆ. ಈ 3 ಇಟ್ಟಾರಲ್ಲಿ ಯಾವುದು, ವಿಚ್ ಒನ್ ಈಸ್ ದ್ಯಾಟ್? ಆಮೇಲೆ ಅವನು ಯಾರೋ ದೊಡ್ಡ ಡಾಕ್ಟರ್, ಅವನಿಗೆ ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟನ, ಅಕ್ಷರನ ತಿಳಿಯಂಗಿಲ್ಲ ಅದ್ರ ಇದ್ರಾಗ PM ಅಕ್ಷರನ ತಿಳಿಯಂಗಿಲ್ಲ. ಶ್ರೀನಿವಾಸನ್ನ, ಜೈ BJP, ಬ್ಲ್ಯಾಕ್. ನೀನು ಶ್ರೀನಿವಾಸನ್ ಬ್ಯಾಕ್ ನೋಡೋದಪ್ಪ. ನಮಸ್ಕಾರ ಕ್ರಿಮಿನಲ್ ಲಾಯರ್ ನಾಗಣ್ಣ, ಹೇಗಿದ್ದೀರಿ? ಕೃಷ್ಣ K, ನಮಸ್ಕಾರ ರೀ. ಹಗಲಿ ಬಾರೋ ಹೊಟ್ಟಿ ವಿಜಯ್ ಕುಮಾರ್, ಏನದು ಎಲ್ಲಿ ಕಲೆ ಹಗಲು ಬಾರೋ ಸುರ ಅವಲಪ್ಪ, ರಾತ್ರಿ ಬಲಿಯಕ್ಕೆ ಬರೋಕೆ ಬಂದದ್ದು ಯಾವಲಪ್ಪ ಅಲ್ಲಿ ಬೋಸಡಿಕೆ. ಅವನಿಗೆ ಹಗರ್ ಬಾರಲ್ಲೇ ಬೋಸಡಿಕೆ ಎಂದಿದ್ದೆ. ಅದನ್ನ ಏನು ಫುಲ್ಲು ವೈರಲ್ ಮಾಡಿಬಿಟ್ರ. ಅದು ಕೇಸು ಆಗೈತಿ, ಅರೆಸ್ಟು ಮಾಡಿಸೇನಿ. ನಾನೇನು ಹಗರಲ್ಲ. ಅವನು MLA ಇದ್ದಾಗ ನಾನು ಕೇಸ್ ಹಾಕಿ ಅರೆಸ್ಟ್ ಮಾಡಿಸೇನಿ. ಅದು ನಾನು ಮಿಸ್ಟರ್ ನಾಗರಾಜ್ ಕುಡುಕ್ಲಿ. ಅವನು MLA ಇದ್ದ, ಅವನು ಗೌರ್ಮೆಂಟೇ ಇತ್ತು, ಅವನು CM ಇದ್ದ, ಅವನು ಹೋಮ್ ಮಿನಿಸ್ಟ್ರೇ ಇದ್ದ. ನಾನು MLA MP ಕೋರ್ಟ್ಗೆ ಹೋಗಿ ಅಲ್ಲಿ ಕೇಸ್ ಹಾಕಿ ಅಲ್ಲಿ ಅರೆಸ್ಟ್ ಮಾಡಿಸೇನಿ. ನನ್ನ ಜೀವನದಲ್ಲಿ ಅದೇ ಒಂದೇ ಕೇಸು. 100 ಮಂದಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅಂತ ವಾದ ಮಾಡಿದೆ ಯಾರ ಮೊನ್ನೆ. ಬಾಲೇಶ್ ಮುಗ್ದಮ್, ಬ್ಲ್ಯಾಕ್. ಬಾಂಬೆ ಹೈಕೋರ್ಟ್ ಲಾಯರ್ ಊಟ ಆಯ್ತಾ ಸರ್? ಬಾಲಚಂದ್ರ H ನಾಯಕ್, ಆಯ್ತು. ಎಸ್ ಬಸವರಾಜ್ ನವಲಗೊಂದು. ಎಸ್ ಸರ್. ಈಗ ನಾ ಪಾಯಿಂಟಿಗೆ ಬರ್ತೀನಿ. ಯಾಕೆ ಈ ಮಾತು ಹೇಳಿದೆ ಅಂದರೆ, KRS ಪಾರ್ಟಿಯ ರಾಜ್ಯ ಕಾರ್ಯದರ್ಶಿ ಅಂತ. ಇದು ಯಾರು CMಗಳು, ಒಬ್ಬ ಮಿನಿಸ್ಟರ್ಗಳು ಈ ಥರ ಮಾತಾಡೋದಲ್ಲ, ಜನಪರ ಕಾರ್ಯಕ್ರಮ ಮಾಡತಕ್ಕಂಥ ಜನಪ್ರತಿನಿಧಿಗಳು. ಯಾಕಂದ್ರೆ ಇವರು ಒಂದು ಪಾರ್ಟಿ ಕಟ್ಕೊಂಡಾರ, ಮುಂದೆ ಜನಪ್ರತಿನಿಧಿಗಳು ಆಗಾರ ಇವರು. ಹಲೋ, ಕೇಳ್ಕೊಪ್ಪದಲ್ಲಿ ಇನ್ಸ್ಪೆಕ್ಟ್ರ. ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಅಂತೇಳಿ, KRS ಪಕ್ಷದ ರಾಜ್ಯ ಕಾರ್ಯದರ್ಶಿ. ಹೇಳ್ರಿ ಮಂಜುನಾಥ್. ಸರ್ ತಮ್ಮ ಹೆಸರು ಗೊತ್ತಾ? ಏನ್ ತಿಳ್ಕೊಬೋದು? ರಮೇಶ್ ಅಂತೇಳಿ. ರಮೇಶ್ ಅಂತನಾ?
ಆ, ರಮೇಶ್ ಅಂತ ಶಿರಾಳಕೊಪ್ಪ ಪೊಲೀಸ್ ಇವರು. 6ನೇ ತಾರೀಕಿಗೆ ನಿಮ್ಗೆ ಒಬ್ರು ಸಂಗಮೇಶ್ ಅಂತ ಹೇಳ್ಬಿಟ್ಟು ಬೆಂಗಳೂರಿನವರು ನಿಮ್ಮಲ್ಲಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿದ್ರು. ಬಂಗಾರ ಒಡವೆ ಸಂಬಂಧಪಟ್ಟಾಗೆ ಶಿರಾಳಕೊಪ್ಪ ಪೊಲೀಸ್ ಸ್ಟೇಷನ್. ಮಾಡಿದ್ ಇವತ್ತು ಬೆಳಿಗ್ಗೆ ಫೋನ್ ಮಾಡಿದ, ನಾಳೆ ಬೆಳಿಗ್ಗೆ ಬರ್ತಾನಂತ. ಇಲ್ಲ ಒಂದ್ ನಿಮಿಷ, ಅವ್ರು ಕಂಪ್ಲೇಂಟ್ ಕೊಟ್ಟಾಗ ನೀವು ಯಾಕೆ ಕಂಪ್ಲೇಂಟ್ ತಗೊಳ್ಳಿಲ್ಲ? ತಾವು ಕಂಪ್ಲೇಂಟ್ ತಗೊಳ್ಬೇಕಲ್ಲ, ಏನೇ ಕಂಪ್ಲೇಂಟ್ ಕೊಟ್ರು? ಕ್ರಿಮಿನಲ್ ಕೃತ್ಯ ಇದೆ, ಸೀರಿಯಸ್ ಇದಿದೆ. ಅಲ್ಲ ಕ್ರಿಮಿನಲ್ ಏನ್ ಗೊತ್ತಾ, ಕೇಳ್ರಿ ಒಂದೇ ಮಾತು ಕೇಳ್ರಿ. ಅವನು ವ್ಯಕ್ತಿ ಎಲ್ಲೇನಂತ ಗೊತ್ತಾಯ್ತು ವಿಚಾರ. ನಾನು ಇವತ್ತನೇ ಹೇಳಿದೀನಿ ಅವನಿಗೆ, ಬರಕ್ಕೆ ಮೊನ್ನೆನೆ ಹೇಳಿದೀನಿ. ಆ ವ್ಯಕ್ತಿನ ಕರೆಸ್ತಿದ್ದೀನಿ, ಅವ್ನು ಡೈರೆಕ್ಟ್ ಅಮೌಂಟ್ ಕೊಡ್ತಾನೆ ಅಂತ ಹೇಳಿದಾನೆ ಅವನಿಗೂ. ನೀವ್ ಯಾರು ಸೆಟಲ್ಮೆಂಟ್ ಮಾಡೋದಕ್ಕೆ? ನಿಮಗೆ ಸೆಟಲ್ಮೆಂಟ್ ಅಲ್ರಿ, ನೀವು ಕ್ರಿಮಿನಲ್ ಕೇಸ್ ಹಾಕ್ಬಿಟ್ಟು ಆಮೇಲೆ ಎಫ್ಐಆರ್ ಹಾಕ್ಬಿಟ್ಟು ಕೋರ್ಟಿಗೆ ಕಳಿಸ್ಬೇಕು. ಕೋರ್ಟಲ್ಲಿ ಬೇಕಾದ್ರೆ ಇದು ಮಾಡ್ಕೊಳ್ತಾರೆ. ಸರಿ ಆಯ್ತು ಬಿಡ್ರಿ. ಮಾಡೋದಕ್ಕೆ ತಾವು ಯಾರು ಎಫ್ಐಆರ್ ಹಾಕ್ಬೇಕಿತ್ತಲ್ವಾ? ಕಂಪ್ಲೇಂಟ್ ತಗೊಂಡಿಲ್ಲ ತಾವು. ನಿಮ್ಮ ಮೇಲೆ 2-1 ಕೇಸನ್ನ ನಾವು ಇದ್ರಲ್ಲಿ ಹಾಕೋದ್ ಬೇಕಾದ್ರೆ ಈಗ 2-1 ಮೇಲೆ ಕೇಸ್ ಹಾಕ್ತೀವೋ ಮರೆಯ? ಶಿಕ್ಷಣ ಪಾರ ಮಾಡ್ತಾ ಇದೀರಾ ಅಂತ ಹೇಳಿ ಲಾಯರಿಗೆ ಗೊತ್ತಿಲ್ಲ ಸೆಕ್ಷನ್ ಹೇಳ್ತೀಯಲ್ಲ, 2-1 ಮೇಲೆ ಹಾಕ್ತಾನಂತ ಹೇಳ್ತಾ ಇದಾರೆ. ತುಂಬಾ ಜನ ಫೋನ್ ಮಾಡಿದ್ರೆ ನೀವು ಹೇಳಿದೀರಾ. ಇಂತ ಒಂದು ಕೇಸನ್ನ ಹೀನಿಯಸ್ ಕ್ರೈಮ್ ಮಾಡಿರೋರನ್ನ ನೀವು ಕಂಪ್ಲೇಂಟ್ ತಗೊಂಡಿಲ್ಲ ಅಂತಂದ್ರೆ ಹೇಗೆ ನೀವು ಮಾತಾಡಪ್ಪ? ಕೇಸ್ ಮಾಡ್ತೀನಿ ಬಿಡ್ರಿ. ಕಾಕಿ ಬಗ್ಗೆ ಮಾತಾಡ್ತಾನೆ. ಮಾಡೋದಲ್ಲ, ನಾವು ಹೇಳಿದ ಮೇಲೆ ಮಾಡೋದಲ್ಲ. ನಿಮ್ ಜವಾಬ್ದಾರಿ ಅಲ್ವಾ ನೀವು? ಮಾಡ್ತಾರೆ ಕೇಸ್ ಮಾಡಿದ್ರೆ ಮುಗಿತಂತ ಅರ್ಥ. ಡೆಫಿನೆಟ್ಲಿ ಎಫ್ಐಆರ್ ಮಾಡ್ತಾರೆ ಈಗ ಅವರು. ರಮೇಶ್ ಅವರೇ, ಏನು ಜವಾಬ್ದಾರಿಗಳಿಲ್ವಾ ನಿಮಗೆಲ್ಲ? ಏ ರಾಜರೋಷವಾಗಿ ಒಂದು ಬ್ರೈನ್ ವಾಶ್ ಮಾಡಿ ಎಮೋಷನಲ್ ಇದ್ ಮಾಡ್ಕೊಂಡು ಮಾಡ್ತಾರೆ, ಮೋಸ ಮಾಡ್ತಾರೆ. ನೀವು ಅವ್ರನ್ನ ಹಿಡ್ಕೊಂಡು ನೀವು ಸೆಟಲ್ಮೆಂಟ್ ಮಾಡ್ತೀನಿ ಕೊಡ್ತೀನಿ ಅಂತ ಹೇಳ್ತೀನಿ ಅಂತ ಹೇಳ್ತಿರಲ್ಲ. ನಿಮಗೇನು ಟ್ರೈನಿಂಗ್ ಆಗಿಲ್ಲ? ನಾಚಿಕೆ ಆಗಲ್ವಾ ನಿಮಗೆಲ್ಲ? ನಾನು ನೇರವಾಗಿ ಮಾತಾಡ್ತಿದ್ದೀನಿ, ನೀವು ಆನ್ ರೆಕಾರ್ಡ್ ಮಾಡ್ಕೊಂಡು ನನ್ನ ಕಂಪ್ಲೇಂಟ್ ಮಾಡಿಬೇಕಾರೆ ಕೇಳ್ರಿ. ಆಯ್ತು ಈಗ ಕೇಳ್ರಿ, ಒಂದೇ ಮಾತು ಏನಿಲ್ಲ. ಅಲ್ಲ ಅವ್ರು ಎಲ್ಲಿದ್ದಾರೆ, ನೀವು ಎಲ್ಲಿದ್ದಾರೆ? ನೀವೆಲ್ಲ ಕೇಳ್ಕೊಂಡು ನಾವು ಅಷ್ಟು ಕೊಡ್ಸಕ್ಕಾಗಲ್ಲ, ಬಿಸ್ ಕೊಡ್ತೀನಿ ಅಂತ ಹೇಳ್ತೀರಾ. ನಿಮಗೆ ಅಧಿಕಾರ ಕೊಟ್ಟಿದೆ, ನಿಮ್ಗೆ ಯಾವ ಸಂವಿಧಾನ ಕೊಟ್ಟಿದೆ, ಯಾವ ಮೇಲಧಿಕಾರಿ ಆದೇಶ ಕೊಟ್ಟಿದೆ ನಿಮಗೆ? ಸಾವಿರಾರು ಸರ್ಕ್ಯುಲರ್ಗಳು ನಿಮ್ಮ DIGಗಳು ಹೊಡಿಸ್ತಾರೆ. ಯಾವ್ದೇ ಕ್ರಿಮಿನಲ್ ಕೇಸ್ಗಳಲ್ಲಿ ಸೆಟಲ್ಮೆಂಟ್ ಮಾಡಬಾರ್ದು, ಯಾವ್ದೇ ಇದು ಲಿಟಿಗೇಷನ್ಸ್ ಏನ್ ಹೇಳ್ತಾರೆ ಸಿವಿಲ್ ಮ್ಯಾಟರ್ಗಳನ್ನ ನೀವು ಇದ್ ಮಾಡಬಾರ್ದು, ಎಂಡಾಜ್ಮೆಂಟ್ ಕೊಟ್ಟು ಕೇಳ್ಬೇಕು, ಕ್ರಿಮಿನಲ್ ಆಕ್ಷನ್ ತಗೊಳ್ಬೇಕು ಅಂತ. ಇದು ಇಷ್ಟು ಮಾಡಿದ್ದಾರೆ, ಇಲ್ಲಿನ ಮೋಸ ಮಾಡಿ ಹೋಗಿದ್ದಾರೆ. ಅದ್ರ ಬಗ್ಗೆ ನಿಮ್ಗೆ ಕರುಣೆ ಇಲ್ಲ ನಿಮಗೆ. ಅದ್ರ ಜೊತೆ ಎಷ್ಟೆಲ್ಲ ಮೋಸ ಮಾಡಿರ್ಬೋದು ಅಂತ ನಿಮಗೆ ಇದ್ ಮಾಡಿಲ್ಲ. ಹೆಬಿಚುವಲ್ ಅಫೆಂಡರ್ ಅಂತ ನೀವೇ ಅವ್ರ ಜೊತೆ ಹೇಳಿದೀರಾ. ಆದ್ರೂ ನೀವು ಅದನ್ನ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಳ್ತಾರೆ, ಕಂಪ್ಲೇಂಟ್ ವಾಪಸ್ ಕೊಡ್ತೀರಾ. ಇದು 217 ನಿಮ್ಮ ಮೇಲೆ ಅಪರಾಧ ರಕ್ಷಣೆ ಮಾಡ್ತೀರಾ ಅಂತ ಹೇಳಿ ನಿಮ್ಮ PCR ಹಾಕ್ಬಿಟ್ಟು ನಾವು ನಿಮ್ಮ ಮೇಲೆ ಎಫ್ಐಆರ್ ಹಾಕ್ಸ್ಬೋದು. ಅಲ್ಲ ಹಾಕ್ಸ್ಬೋದ್ರಿ. ಈಗ ಅದು ಏನೋ ಕೇಳ್ರಿ, ಏನಿಲ್ಲ ಕೇಳ್ರಿ ಬ್ರದರ್, ಕೇಳ್ರಿ. ಇಲ್ಲ ಈಗ ಕೇಳ್ರಿ, ಏನಿಲ್ಲ. ಅವನು ರಾಜಣ್ಣ ಅಂತ ಹೇಳಿ ಇಲ್ಲಿ ಗೊತ್ತಿರೋರಿದ್ರು, ಅವನಿಗೆ ಕಾಂಟ್ಯಾಕ್ಟ್ ಮಾಡಿದ್ದೆ ನಾನು. ಸರ್ ನಾನು ಕರೆಸ್ತೀನಿ ಸರ್ ನಮ್ಮವ್ರೆ ಅವರು ಅಂತ ಹೇಳಿದ್ರಲ್ಲ, ಹಂಗಾಗಿ ನಾನು ಹೇಳಿದ್ದೆ ಅಷ್ಟೇ, ಬೇರೆ ಮತ್ತೇನಿಲ್ಲ. ಎಕ್ಸಾಕ್ಟ್ಲಿ ನೀವೇನ್ ಹೇಳಿದ್ರಿ ಈಗ? ರಾಜಣ್ಣ ಅನ್ನೋರು ಗೊತ್ತಿರೋ ಕಳ್ಸಿ ಅಂದ್ರೆ ಗೊತ್ತಿರೋ ಯಾರೇ ಬಂದ್ ಮಾಡಿದ್ರು ಕಿನ್ನಗಳನ್ನ ಬಿಟ್ಟು ಕಳ್ಸ್ಬಿಡ್ತೀರಾ ನೀವು ಸೆಟಲ್ಮೆಂಟ್ ಮಾಡಿ? ಇಲ್ಲ ರೀ, ಅದು ಏನಿಲ್ಲ. ಅವನು ಕ್ರಿಮಿನಲ್ ಗಳನ್ನ ನಾವು ರಾಜಣ್ಣ ಅಂತ ಹೇಳಿದಾಗ ಗೊತ್ತಿರೋ ಅದಕ್ಕೆ ಇದ್ ಮಾಡ್ತೀನಿ ಅಂತ ಹೇಳ್ತಿದಿರಲ್ಲ. ಆಯ್ತಾಯ್ತು, ಈಗ ಕೇಸ್ ಮಾಡ್ತೀನಿ ಬಿಡ್ರಿ. ಮಾಡ್ಬೇಕು ನೀವು. ಹೇಗೆ ಇಂತ ಕ್ರಿಮಿನಲ್ಗಳನ್ನೆಲ್ಲ ಇಟ್ಕೊಂಡು ನೀವೇನು ಸೆಟಲ್ಮೆಂಟ್ ಮಾಡ್ಕೊಂಡಿದ್ದೀರಾ ಸ್ಟೇಷನ್ಗಳನ್ನ? ಕೇಸ್ ಮಾಡ್ತೀನಿ ಬಿಡ್ರಿ, ಕೇಸ್ ಮಾಡ್ತೀನಿ. ಓಕೆ ರೀ, ಎಫ್ಐಆರ್ ಹಾಕ್ಬಿಟ್ಟು ಅದನ್ನ ಕಂಪ್ಲೇಂಟ್ ಆಯ್ತ್ರಿ ಕೇಸ್ ಅಕ್ಲಾಮೆಂಟ್ ಕೊಟ್ಟಿಲ್ಲ, ಇದ್ ಮಾಡಿಲ್ಲ, ಏನ್ ಮಾಡ್ಬೇಕಿತ್ತ? ಕೊಟ್ಟಿದ್ದೀರಪ್ಪ ನಿಮ್ಗೆ. ಆಯ್ತು ಬ್ರದರ್, ಈಗ ಕಳಿಸ್ಕೊಡ್ರಿ, ಅವ್ರಿಗೆ ಒಂದು ಕೇಸ್ ಮಾಡ್ತಾರೆ. ನಿಮ್ಗೆ ಇಮೇಲ್ ಹಾಕಕ್ ಹೇಳ್ತೀನಿ ಕಂಪ್ಲೇಂಟ್ ಅನ್ನ. ಇಲ್ಲ ಎಲ್ಲ ಸಾಕಿ ಬಟ್ಟೆ ಹಾಕೊಂಡು ಇಡೀ ವ್ಯವಸ್ಥೆನ ಹಾಳು ಮಾಡ್ಬಿಟ್ಟಿದ್ದಾರೆ ನಿಮ್ಮಂತವ್ರೆಲ್ಲ. ಬರ್ತಾರೆ ಅದಕ್ಕೆ ಹೇಳಿ ಕೇಸ್ ಮಾಡ್ತೀನಿ ಬಿಡ್ರಿ, ಕೇಸ್ ಮಾಡ್ತೀನಿ. ಓಕೆ ರೀ, ಎಫ್ಐಆರ್ ಹಾಕ್ಬಿಟ್ಟು ಅದನ್ನ ಕಂಪ್ಲೇಂಟ್ ಆಯ್ತ್ರಿ ಕೇಸ್ ಅಕ್ಲಾಮೆಂಟ್ ಕೊಟ್ಟಿಲ್ಲ, ಇದ್ ಮಾಡಿಲ್ಲ, ಏನ್ ಮಾಡ್ಬೇಕಿತ್ತ? ಕೊಟ್ಟಿದ್ದೀರಪ್ಪ ನಿಮ್ಗೆ. ಆಯ್ತು ಬ್ರದರ್, ಈಗ ಕಳಿಸ್ಕೊಡ್ರಿ, ಅವ್ರಿಗೆ ಒಂದು ಕೇಸ್ ಮಾಡ್ತಾರೆ. ನಿಮ್ಗೆ ಇಮೇಲ್ ಹಾಕಕ್ ಹೇಳ್ತೀನಿ ಕಂಪ್ಲೇಂಟ್ ಅನ್ನ. ಇಲ್ಲ ಎಲ್ಲ ಸಾಕಿ ಬಟ್ಟೆ ಹಾಕೊಂಡು ಇಡೀ ವ್ಯವಸ್ಥೆನ ಹಾಳು ಮಾಡ್ಬಿಟ್ಟಿದ್ದಾರೆ ನಿಮ್ಮಂತವ್ರೆಲ್ಲ. ಕೇಳಿಸ್ಕೊಂಡು ಈ ಮಟ್ಟಕ್ಕೆ ಬರ್ತಾರೆ ಅದಕ್ಕೆ ಹೇಳಿ. ನಾನು ಇಷ್ಟು ಆಕ್ರೋಶ ಮಾತಾಡ್ತೀನಿ ಅಂತಂದ್ರೆ ನೀವು ಅಂತ ಕ್ರಿಮಿನಲ್ ಕೆಲಸ ಮಾಡಿದೀರಾ ನೀವು ಅಂತ ಹೇಳಿ. ಒಬ್ಬ ಕ್ರಿಮಿನಲ್ ಬಚಾವ್ ಮಾಡಿದೀರಾ ಅಂದ್ರೆ ಅದು ಕ್ರಿಮಿನಲ್ ಕೃತ್ಯ, ಅದು ನಿಮ್ದು, ನೀವು ಮಾಡ್ತಾ ಇರೋದು. ಕಳಿಸ್ಕೊಡ್ರಿ, ಒಂದು ಎಫ್ಐಆರ್ ಮಾಡ್ತೀನಿ. ಆಯ್ತು, ಎಫ್ಐಆರ್ ಮಾಡಿ ಅವ್ರಿಗೆ ಇದ್ ಮಾಡಿ ನೀವು. ಆಯ್ತ್ರಿ. ನಿಮಗೆಲ್ಲ ಸಾಕಿ ಬಟ್ಟೆ ಹಾಕೊಂಡು ಕ್ರಿಮಿನಲ್ ಕೃತ್ಯ ಮಾಡ್ತೀರಾ ರಾಜಾರೋಷ ರಾಜಕೀಯದಲ್ಲ. ಸರಿ, ಓಕೆ, ಇಷ್ಟ ಆಯ್ತಾ? ಇದರಿಂದ ಏನಾಗ್ತದೆ ಅಂದರೆ ಆ PSI ಮಾಡಿಗೆ ಇವರು ಖಾಕಿ ಬಟ್ಟೆಗೆ ಇನ್ಕ್ಲೂಡ್ ಮಾಡಿ ಖಾಕಿ ಬಟ್ಟೆಗೆ ಸಹಿತ ಕ್ರಿಮಿನಲ್ ಅಂತ ಹೇಳಿದ್ದಾರೆ ಅವರು. ಈ ಖಾಕಿ ಬಗ್ಗೆ ನಮಗೆ ಒಂದು ಅವಿನಾಭಾವ ಸಂಬಂಧ ಇದೆ. ಖಾಕಿಯನ್ನು ಪೊಲೀಸರ ಮೇಲೆ ಹಾಕಿದ್ದಲ್ಲ, ಮೊದಲು ಗಡಿ ಕಾದದ್ದು ಖಾಕಿ. ಇದು ಈ ದೇಶವನ್ನು ಕಾಯ್ದಂಥ ಖಾಕಿ. ಅದು ಒಬ್ಬ ಡ್ರೈವರಿಗೆ ಖಾಕಿ ಇದೆ, ಒಬ್ಬ ಆಟೋ ಡ್ರೈವರ್ಗೆ ಖಾಕಿ ಇದೆ, ಒಬ್ಬ ವಾಚ್ಮ್ಯಾನ್ಗೆ ಖಾಕಿ ಇದೆ, ಒಬ್ಬ ಪೊಲೀಸ್ ಅಧಿಕಾರಿಗಳಿಂದ ಹಿಡಿದು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ಲು, ಹೋಮ್ ಗಾರ್ಡ್ಸ್ ಸಹಿತ ಖಾಕಿನೇ ಇದೆ. ಮೊದಲು ಗಡಿ ಕಾಯಲಿಕ್ಕೆ ಖಾಕಿನೇ ಇದ್ದದ್ದು ಮಿಲ್ಟ್ರಿಗೆ, ಆದ್ರೆ ಆನಂತರ ಸ್ವಲ್ಪ ಚೇಂಜ್ ಮಾಡಿದ್ರು ಅದನ್ನು. ಸೊ ಆದ್ದರಿಂದ
ಈ ಖಾಕಿ ಬಟ್ಟೆ ಯೂನಿಫಾರ್ಮ್ ಹಿಡಿದು ಮಾತಾಡಬೇಡ್ರಿ. ಯಾರೇ ಮಾತಾಡಿದ್ರು ನೀ KRS ಇರಲಿ, BRS ಇರಲಿ, ಕಾಂಗ್ರೆಸ್ ಇರಲಿ, BJP ಇರಲಿ, ಯಾವ್ದಾರ ಇರಲಿ. ಅಲ್ಲ, ನೀವು ಜನಪರ ಕಾರ್ಯಕ್ರಮ ಮಾಡಲಿಕ್ಕೆ, ಜನಪ್ರತಿನಿಧಿಗಳಾಗಲಿಕ್ಕೆ ಜನರಿಂದ ಫಂಡ್ ತಗೊಂಡು ಪಾರ್ಟಿ ಕಟ್ಕೊಳಕತ್ತೀರಿ. ಕೃಷ್ಣ ರೆಡ್ಡಿ ನೀವೀಗಲೇ ಇಷ್ಟೊಂದು ದಬ್ಬಾಳಿಕೆಯನ್ನು ಮಾಡಿಬಿಟ್ರೆ, ಈಗ ಹಿ ಈಸ್ ನಾಟ್ ಓನ್ಲಿ ದಿ PSI, ಹಿ ಈಸ್ ಆಲ್ಸೋ ಸಿಟಿಜನ್ ಆಫ್ ಇಂಡಿಯಾ. ಫಸ್ಟ್ ಬೇರ್ ಇನ್ ಮೈಂಡ್. ಆ PSI ಅವನು ಕೂಡ ಟ್ಯಾಕ್ಸ್ ಕಟ್ತಾನೆ ಈ ದೇಶಕ್ಕೆ. ಒಬ್ಬ PCನೂ ಕೂಡ ಟ್ಯಾಕ್ಸ್ ಕಟ್ತಾನೆ. ಅವನು ಬಂದಿರೋದು ಅಲ್ಲಿ ದುಡಿದು ತನ್ನ ಡ್ಯೂಟಿಯನ್ನು ಮಾಡಲಿಕ್ಕೆ. ಅವರು ಮಾಡಕ್ಕೆ ಹೋಗಿರೋದು ಒಂದು ಒಳ್ಳೇದು ಮಾಡಕ್ಕೆ ಹೋಗಿದ್ದಾನೆ. ಏನಂತ, ಅವನು ಹೆಬಿಚುವಲ್ ಅಫೆಂಡರ್ ಇದ್ರೆ ಮಾಲ್ ಸಿಗೋದಿಲ್ಲ. ಅವರೆಲ್ಲ ಹೆಬಿಚುವಲ್ ಅಫೆಂಡರ್ ಅಂದರೆ ಅವರೆಲ್ಲ ಜೈಲಿನಾಗಿದ್ದು ಮಾಡಿ ಬಂದು ಎಲ್ಲ ಮಾಡಿ ಮಾಲ್ಗಳು ಎಲ್ಲೆಲ್ಲಿ ಕೊಟ್ಟು ಉಪಾಯದಿಂದ ಪೊಲೀಸರು ಇಂಟೆಲಿಜೆನ್ಸಿಯಿಂದ ಅದನ್ನು ಮಾಲ್ ತರಿಸ್ಕೊಂಡು ಇವನಿಗೆ ಕೊಡುವ ವ್ಯವಸ್ಥೆ ಮಾಡಿರ್ತಾರೆ. ಇದಕ್ಕೆ ಸೆಟಲ್ಮೆಂಟ್ ಅಂತ ಹೆಸರಿಟ್ಟಿವನು. ನಿನಗೆ ಸೆಟಲ್ಮೆಂಟ್ ಮಾಡು ಅಂತ ಯಾರು ಹೇಳಿದ್ರು? ಈಗ FIR ಮಾಡ್ತಿ ಬಿಡಿ. FIR ಅಂದ್ರೆ ಅರ್ಥ ಏನಂದ್ರಾಗ, FIR ಮಾಡ್ತಾರೆ, ಹೋಗ್ತಾರೆ, ಸ್ಪಾಟ್ ಪಂಚನಾಮ ಮಾಡ್ಕೊಂತಾರೆ, ಮಾಲ್ ರಿಕವರಿಗೆ ಹೋಗ್ತಾರೆ. ರಿಕವರಿ ಎಲ್ಲಿ ಸಿಕ್ತೋ ಸಿಗ್ಲಿಲ್ಲ. ಏನು ಮಾಲ್ ಸಿಗ್ಲಿಲ್ಲ ಅಂದ ಕೂಡಲೇ ಇವ್ರ ಮೇಲೆ ಏನು ಇವ್ರನ್ನ ಸಸ್ಪೆಂಡ್ ಮಾಡೋದು ಇದು ಮಾಡೋದು ಆಗೋದಲ್ಲ. ಇನ್ವೆಸ್ಟಿಗೇಷನ್ ಎಷ್ಟು ಅಲ್ರಿ. KRS ಪಾರ್ಟ್ರೆ, ನಿಮಗೇನಾರ ಒಂದು ಸ್ವಲ್ಪ ಗೌರವ ನಾನು ಕೊಡ್ಬೇಕಂದ್ರೆ, ಪುಲ್ವಾಮಾ ದಾಳಿ ಇಲ್ಲಿವರೆಗೂ ಯಾವನ ಮಾಡಿದಾನೆ ಅಂತ ಯಾರನ್ನೂ ಕಂಡಿಡೋದಿಲ್ಲ. ಒಂದಿಷ್ಟು ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಕಟ್ಬಿಟ್ರಲ್ಲ, 42 ಜನ ಸೈನಿಕರು ಸತ್ತದಾರಲ್ಲ. 42 ಸೈನಿಕರ ಹೆಂಡ್ರ ಸಿಂಧೂರ ಮತ್ತು ತಾಳಿ ಎಲ್ಲ ಹೋಗಿದಾವಲ್ಲ ನಮ್ಮ ಅಕ್ಕಂಗಿರವು. ಅವ್ರ ಮಕ್ಕಳು ಅನಾಥರಾಗಿದ್ದಾವಲ್ಲ, ಅದರ ಬಗ್ಗೆ ಮಾತಾಡ್ರಿ. ನಿಮಗೆ ಮಾನ ಮರ್ಯಾದೆ ಇದ್ರೆ ಏನು ಹುಡುಗಾಟಿಕೆ ಮಾಡ್ತಾ ಇದ್ರಿ ನೀವು? ಈ ರಾಜ್ಯದ ನೌಕರದಾರ ಬಗ್ಗೆ, ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಒಂದು ಮಾತು ಮಾತಾಡಿಲ್ಲ ಇವರು. ಈ ಒಂದು ಕಲರ್ ಇಟ್ಕೊಂಡು ಹಂಗೇನ, ಇದೊಂದು ಕಲರ್ ಹಂಗೆ ಇಟ್ಕೊಂಡಾರ. ಏನು ಮಾಡ್ತಾರ ಅಂದ್ರೆ ನಾನು ಇವ್ರೇನೋ ಒಂದು ಚಲೋದೇನೋ ಮಾಡ್ತಾರಂತ ನಾ ತಿಳ್ಕೊಂಡಿದ್ದೆ. ಹೋಗೋದು ಆ ಪಾಪ ನೌಕರದಾರ ಮೇಲೆ ಹೋಗೋದು, D ದರ್ಜೆ ನೌಕರ ಮೇಲೆ ಹೋಗೋದು, C ದರ್ಜೆ ನೌಕರ ಮೇಲೆ ಹೋಗೋದು, PSIಗಳಿಗೆ ಹೆಂಗ್ ಬೇಕಂಗ ಮಾತಾಡೋದು, ಟ್ರಿಪಲ್ ಸ್ಟಾರು ಸರ್ಕಲ್ ಇನ್ಸ್ಪೆಕ್ಟರ್ಗಳಿಗೂ ಹೆಂಗ್ ಬೇಕಂಗ ಮಾತಾಡೋದು. ಅವರು ಸ್ವಲ್ಪ ಲೂಪೋಲ್ ಇರ್ತವೆ ಅಂದ್ರೆ ಅಲ್ಲಿ ಮ್ಯಾಲ ಒಬ್ಬ ಕುತ್ಕೊಂಡು ಹಲೋ ಅಂದ್ರೆ ಮತ್ತೆ ಅನಿವಾರ್ಯ ಅದಾವು. ವ್ಯವಸ್ಥೆ ಹಂಗೆ ಬಂದಿದೆ. ಈ ವ್ಯವಸ್ಥೆಯನ್ನ ನೀವು KRS ಪಾರ್ಟಿ ಅಲ್ಲ, ಇನ್ನೂ 400 ವರ್ಷ ಹೋದ್ರೂ ಮುಂದೆ ಅವಾಗ ನಾವು ಇರೋದಿಲ್ಲ. ಬಸವಣ್ಣನವರ ಕಾಲದಿಂದ ಬಂದದ್ದು. ಬಸವಣ್ಣನವರ ಮನೆಗೆ ಕಳ್ತನ ಮಾಡಕ್ ಹೋಗಿದ್ದ, ಗೊತ್ತೈತಲ್ಲ ನಿಮಗೆ, ಅದನ್ನ ತಿಳ್ಕೊಳ್ರಿ. ಬಸವಣ್ಣನವರ ಕಾಲದಲ್ಲೇನೆ IPC ಹುಟ್ಟಿರೋದು. ಕಳಬೇಡ, ಕಳತನ ಬೇಡ ಅಂತ. ಒಬ್ಬ ಕಳ್ಳ ಬಂದ, ಅವರು ನಾಗಲಾಂಬಿಕೆ, ಆಮೇಲೆ ಅವರು ನಾಗಲಾಂಬಿಕೆ ಮತ್ತು ಇವರು ಬಸವಣ್ಣವ್ರಿದ್ರು. ರಾತ್ರಿ ಕಳುವು ಮಾಡಕ್ಕೆ ಬಂದ. ಅದನ್ನು ನಾವು ನಾಟಕ ನೋಡಿದ್ದೀವಿ. ಕಳುವು ಮಾಡಕ್ಕೆ ಬಂದಾಗ ಯಾಕೆ ಕಳುವು ಮಾಡ್ತೀಯಪ್ಪ ಅಂದ್ರೆ, ಹಸುವಾಗಿ ಹೊಟ್ಟಿಗಿಲ್ಲ ಅನ್ನೋದಕ್ಕೆ ಮನೆಗೇನೆಲ್ಲ ಆಭರಣಗಳನ್ನು ತಗೊಂಡು ಗನತಿಗಿಲ್ಲ ಅಂದು ಕಾಲಿಗೆ ಬಿದ್ದು ನಾವು ಅಲ್ಲಿ ಅಂದು ಊಟಕ್ಕೆ ಕಟ್ಸ್ಕೊಂಡು ಹೋದ. ಅವರು ಸ್ವಲ್ಪ ಹಣ ಕೊಟ್ಟು ಕಳಿಸಿದ್ರು ಬಸವಣ್ಣನವರು. ಅವಾಗ ಹೇಳಿದರು, ಕಳಬೇಡ, ಕೊಲ ಬೇಡ, ಮರ್ಡರ್ ಮಾಡಬೇಡ, 302 ಕಳಬೇಡ, 379 ಕಳು ಬೇಡ, ಟ್ರೆಸ್ಪಾಸ್ ಬೇಡ, ಇದಿರು ಅಳಿಯಲು ಬೇಡ, ವಾದ ಮಾಡಬೇಡ, ಚೀಟಿಂಗ್ ಮಾಡಬೇಡ, ಮೋಸ ಮಾಡಬೇಡ, ತನ್ನ ಬಣ್ಣಿಸಬೇಡ, ಅಸಹ್ಯ ಪಡಬೇಡ, ಡಿಫಮೇಷನ್, ಇನ್ನೊಬ್ಬರಿಗೆ ಗೇಲಿ ಮಾಡಕ್ ಹೋಗಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ ಅಂತ ಬಸವಣ್ಣನವರು ಎಷ್ಟು ಚಂದ ಹೇಳಿದಾರ. IPCನ ಇಡೀ ಇಂಡಿಯನ್ ಪಿನಲ್ ಕೋಡನ್ನ ತಮ್ಮ ಕೆಲವೊಂದು ಇದರಲ್ಲಿ ಹಗ್ಗ ಕಟ್ಟಿ ಒಂದೇ ಬೆರಳಲ್ಲಿ ಎತ್ತಿರಬಹುದು ಅಲ್ಲ ಸರ್. ಇಷ್ಟೊತ್ತ ವಿಚಾರ ಮಾಡಕ್ ನೀವು ಪ್ರಭಾಕರ್, GK ಪ್ರಭಾಕರ್, ಈ ತಂಬನ್ನ ಹಗ್ಗ ಕಟ್ಟಿ ಎತ್ತಿರ್ಬೇಕು. ಇವತ್ತು ಹಗ್ಗ ಕಟ್ಟಿ ಹೆಬ್ಬಟ್ಟೆ ಹಾಕ್ಬಿಡಿಸ್ಕೋಬೇಕು. ಓಕೆ, ಯು ಆರ್ ರೈಟ್. ನೀವು ನಿಮ್ಮ ಬುದ್ಧಿಶಕ್ತಿಗೆ ನಾನು ಸ್ವಲ್ಪ ಕೆಲಸ ಕೊಟ್ಟೆ, ಸಂತೋಷ ಆಗಿದೆ. ಹಾಯ್ ಸರ್, ಗುಡ್ ಈವ್ನಿಂಗ್. I am big fan from Bangalore. You are true inspiration to all. We want you in Big Boss. ನಮಸ್ಕಾರ. ಕಿರಣ್ ಆಚಾರ್ ಅನ್ನೋರು ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಎಷ್ಟು ಚಂದ ಇಂಗ್ಲೀಷ್ ಬರ್ತಾರೆ. ಹಾಯ್ ಸರ್, ಗುಡ್ ಈವ್ನಿಂಗ್. ಐ ಆಮ್ ಬಿಗ್ ಫ್ಯಾನ್ ಫ್ರಮ್ ಬೆಂಗಳೂರು. ನನಗೆ ಬೆಂಗಳೂರಿನಿಂದ ಬಿಗ್ ಫ್ಯಾನ್ ಅಂತ ನೀವೇ ದೊಡ್ಡವರು ಪಾಪ. ಯು ಆರ್ ಟ್ರೂ ಇನ್ಸ್ಪಿರೇಷನ್ ಟು ಆಲ್. ಎಲ್ಲರಿಗೂ ಒಂದು ಇನ್ಸ್ಪಿರೇಷನ್ ನೀವು ಅಂತ ಹೇಳ್ಯಾರ. ವಿ ವಾಂಟ್ ಯು ಇನ್ ಬಿಗ್ ಬಾಸ್ಗೆ ಹೋಗಿ ನನ್ನ ಟೈಮ್. ನಮ್ಮ ಮಂಜುನಾಥ್ ಬಸಗಣ್ಣಿ ಕಾಂಗ್ರೆಸ್ ಜರ್ದಾಗ ಇವರು ವಿರುದ್ಧ ಆಗಿದ್ದರು ನನಗೆ. ನಮಸ್ಕಾರ ಸರ್.
ಡಯಲ್ ಬೂದನೂರು, ಡಾಲಿ ಬೂದನೂರು. ನಮಸ್ಕಾರ ಗುರುಗಳೇ. ರಾಮರೋಡ ಎಂ. ಪಟ್ಟಿ ವಿಜೇತ್ ಕುಮಾರ್, ಎಲ್ಲ ಸುಳ್ಳು. ಯಾವ್ದಪ್ಪ ಸುಳ್ಳು? ರಾಕ್ ನಾಗು, ಹಾಯ್ ನಾಗ್ಯಾ ಸರ್. ಇದೇ ಆದ ನಮ್ಮ ನಿನ್ನಪ್ಪ ಮರ್ಯಾದೆ ಕೊಟ್ಟಂಗೂ ಅಲ್ಲ ಬಿಟ್ಟಂಗೂ ಅಲ್ಲ. ಆಯ್ತಪ್ಪ, ನಿನಗೆ ಖುಷಿ ಆಕತ್ತೆ ಅಂದ್ರೆ ಬೈ ಹೆಂಗಂದ್ರೆ ಬೈ ರಾಕ್ ರಾಗು. ರಾಕ್ ಅಂದ್ರೆ ಕಲ್ ನೀನು ಮೊದಲ. ಬೈ ಮೈದೂರು ಎಚ್ ವಾಚಿಂಗ್. ಓಕೆ, ಈ KRS ಪಾರ್ಟಿಯವ್ರದ್ದು ಹೇಳಿ ಮುಗಿಸ್ಬಿಡ್ತಾನೆ ಈಗ. ಇವ್ರು ಈಗಲೇ ಇಷ್ಟು ಮಾತಾಡೋ ಸ್ಟೈಲ್ ಇಷ್ಟೆಲ್ಲ ಇದು ಮಾಡಿದ್ದಾರೆ ಅಂದರೆ, ಇವ್ರಿಗೆ ಮುಂದೆ ಅಧಿಕಾರ ಸಿಕ್ಕರೆ ನಮ್ಮ ಜನರ ಜೊತೆಗೆ ಹೆಂಗಿರ್ತಾರೆ ಇವರು? ಅಧಿಕಾರ ಸಿಕ್ಕರೆ ಸಾರ್ವಜನಿಕ ಕ್ಷೇತ್ರದಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ, ಅಡ್ಮಿನಿಸ್ಟ್ರೇಟಿವ್ ಬಾಡಿಯನ್ನ, ನಾಳೆ ಜುಡಿಷಿಯರಿ ಒಳಗೆ ಕೆಲಸ ಮಾಡೋಂಥ ನೌಕರದವ್ರು ಭಾಳ ಮಂದಿ ಇದ್ದಾರೆ. ಜುಡಿಷಿಯರಿ ಹೌದಾ, ಲೆಜಿಸ್ಲೇಚರ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಬಾಡಿ, 3 ಬಾಡಿ ಇದಾವೆ. ಹೌದಾ, ಮತ್ತು ಇನ್ನೊಂದು ಪತ್ರಿಕಾರಂಗ. ಇವ್ರು ಎಲ್ಲರೂ ಕೊಟ್ಟಾಗ ಇವ್ರು ಈ ನಮ್ಮನೆ ಮಾತಾಡ್ತಾರೆ ಅಂದರೆ ನೋಡಿ, ಇವ್ರು ಏನು ದೊಡ್ಡ ಒಂದು CBI ಇನ್ಸ್ಪೆಕ್ಟರ್ ಮಾತಾಡಲ್ಲ. ನೋಡಪ್ಪ, ಇವ್ರು ಯಾರು ಮಂಜುನಾಥ್ ಅಂತ ಇವ್ರು ಮಾತನಾಡ. ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಅಂತೇಳಿ, KRS ಪಕ್ಷದ ರಾಜ್ಯ ಕಾರ್ಯದರ್ಶಿ. ಹೇಳ್ರಿ ಮಂಜುನಾಥ್. ಸರ್ ತಮ್ಮ ಹೆಸರು ಗೊತ್ತಾ? ಏನ್ ತಿಳ್ಕೊಬೋದು? ರಮೇಶ್ ಅಂತೇಳಿ. ರಮೇಶ್ ಅಂತನಾ? ರಮೇಶ್, ಈ 4-6ನೇ ತಾರೀಕಿಗೆ ನಿಮಗೆ ಒಬ್ಬರು ಸಂಗಮೇಶ್ ಅಂತ ಹೇಳ್ಬಿಟ್ಟು ಬೆಂಗಳೂರು ನೋಡ್ಬಿಟ್ಟು ನಿಮ್ಮಲ್ಲಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿದ್ರು. ಬಂಗಾರ ಒಡವೆ ಸಂಬಂಧಪಟ್ಟಾಗೆ. ಆಯ್ತು, ಮಾಡಿದ್ ಇವತ್ತು ಬೆಳಿಗ್ಗೆ ಫೋನ್ ಮಾಡಿದ್ದ, ನಾಳೆ ಬೆಳಿಗ್ಗೆ ಬರ್ತಾನಂತ. ಇಲ್ಲ, ಒಂದ್ ನಿಮಿಷ. ಅವ್ರು ಕಂಪ್ಲೇಂಟ್ ಕೊಟ್ಟಾಗ ನೀವು ಯಾಕೆ ಕಂಪ್ಲೇಂಟ್ ತಗೊಳ್ಳಿಲ್ಲ? ತಾವು ಕಂಪ್ಲೇಂಟ್ ತಗೊಳ್ಬೇಕಲ್ಲ. ಏನೇ ಕಂಪ್ಲೇಂಟ್ ಕೊಟ್ರು? ಕ್ರಿಮಿನಲ್ ಕೃತ್ಯ ಇದೆ, ಸೀರಿಯಸ್ ಇದಿದೆ. ಅಲ್ಲ, ಕ್ರಿಮಿನಲ್ ಏನ್ ಗೊತ್ತಾ? ಕೇಳ್ರಿ ಒಂದೇ ಮಾತು ಕೇಳ್ರಿ. ಅವನು ವ್ಯಕ್ತಿ ಎಲ್ಲೇನಂತ ಗೊತ್ತಾಯ್ತು ವಿಚಾರ. ನಾನು ಇವತ್ತನೇ ಹೇಳಿದೀನಿ ಅವನಿಗೆ. ಅವರು ಇನ್ವೆಸ್ಟಿಗೇಷನ್ನಾಗ ಸೂಕ್ಷ್ಮವಾಗಿ ಇಂಟೆಲಿಜೆನ್ಸಿಯಿಂದ ಪೊಲೀಸರು ತಿಳ್ಕೊಂಡು ಆ ಮಾಲನ್ನು ವಸೂಲಿ ಮಾಡೋವರೆಗೂ ಸುಖ ಸೈಲೆಂಟ್ ಇರ್ತಾರೆ. ಅದು ಕ್ರಿಮಿನಲ್ ಡೈರೆಕ್ಷನ್ ಕೊಟ್ಟಿರ್ತಾರೆ ಅವರಿಗೆ. ಇವ್ರು ಹಂಗ ಹತ್ತು ತಂದ ಇದನ್ನ ಅಂದ್ಬಿಟ್ರೆ ಹುಲಿ ಜಪ್ಪ ಹಾಕಿ ಬೇಟೆಯಾಡ್ತದಂತ. ಹುಲಿನೂ ಸಹಿತ ಗರ್ಜನೆ ಮಾಡಿ ಅದನ್ನ ಬೇಟೆಯಾಡೋದಲ್ರಿ. ಹುಲಿಗೂ ತನ್ನದೇ ಆದ ಭಯ ಇರ್ತದೆ. ಇದೇ ಕಳ್ಳರು ಒಬ್ಬ PSI ಕೊಂದ್ರು. ಇಲ್ಲೇ ತುಮಕೂರು ಹತ್ರ ಅರೆಸ್ಟ್ ಮಾಡಕ್ ಹೋದ PSI ಮಚ್ಚ ಹಾಕಿ ಕೊಂದ್ಬಿಟ್ಟ. ಗೊತ್ತಾದ್ರೆ ಎಷ್ಟೋ ಮಂದಿ PSIಗಳು ಪ್ರಾಣ ಕಳ್ಕೊಂಡಿದ್ದಾರೆ. ಹೆಬಿಚುವಲ್ ಅಫೆಂಡರ್ನ ಹಿಡಿಯೋದು ಅಷ್ಟು ಸುಲಭ ಅಲ್ಲ. ಆದ್ರಿಂದ ನೀವು KRS ಪಾರ್ಟಿಯವರು ನಿಮ್ಮ ಇಡೀ ಪಾರ್ಟಿಗೆ ಹೇಳಕತ್ತಿದ್ದೇನೆ, ನೀವೇನು ನನ್ನ ಮೇಲೆ ಏನು ಬೇಕಾದ್ ಮಾಡಿದ್ರೆ ಐ ಡೋಂಟ್ ಕೇರ್. ನಾನು ಈ ದೇಶದ ಭಕ್ತ, ನಾನು ಯಾವ ಪಾರ್ಟಿ ಭಕ್ತನೂ ಅಲ್ಲ. ಯಾವ ಪಾರ್ಟಿಯಾಗ ಭ್ರಷ್ಟಾಚಾರಿಗಳಿದ್ರು ಎಲ್ಲರನ್ನೂ ನಾನು ಇದು ಮಾಡಿದ್ದೇನೆ. ಒಬ್ಬ MLA ಮೇಲೆ ಕೇಸ್ ಹಾಕಿ ಅರೆಸ್ಟ್ ಮಾಡಿಸಿ ನಾನು ಕೇಸ್ನ ನಡೆಸ್ತಾ ಇದ್ದೇನೆ ಬೆಂಗಳೂರಿನಲ್ಲಿ. ನೀವು ಯಾರ ಮೇಲೆ ಕೇಸ್ ಹಾಕಿದ್ರಿ ಹೇಳ್ರಿ? ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಒಬ್ಬ ರೂಲಿಂಗ್ MLA ಮೇಲೆ ಏನಾರ ಕೇಸ್ ಹಾಕಿರಿ ನೀವು? ಸುಮ್ಮನೆ ಬಬ್ಕಾ ನೀನು 2-1 ಯಾವ 1-2 ಕೆಳಗೆ ಹಾಕ್ತೀರಪ್ಪ? ಯಾವ 2-1 ಕೆಳಗೆ? ಏನು CRPCನ IPCನ ಏನ ಕಾರ್ಯಾಧ್ಯಕ್ಷ ಅಂತಲ್ಲ ಮಂಜುನಾಥ್? ನಿಮಗೆ ಕೇಳ್ತಾ ಇದ್ದಾರೆ ಇದ್ರ ಮೂಲಕ. PSI ಮೇಲೆ ಯಾವ 2-1 ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತಿದ್ದಿ? ಅಂದರೆ ಪಬ್ಲಿಕ್ ಸರ್ವೆಂಟ್ಸನ್ನು ಥ್ರೆಟನ್ ಮಾಡ್ತಾ ಇದ್ದೀರಿ ನೀವು. ಏನು ಅಪರಾಧ ಮಾಡಿದಾನ ಆಯಪ್ಪ? ಏನು ಆ ರಮೇಶನನ್ನು ಲಂಚ ಹಾಸ್ಕೊಂಡು ಬುಕ್ ಆಗಿ ಇವನ್ನ ಬಿಟ್ಟು ಕಳಿಸಿಬಿಡ್ದಾರ? ಬಿ ರಿಪೋರ್ಟ್ ಹಾಕಿಬಿಡ್ದಾರಲ್ಲ ಇನ್ವೆಸ್ಟಿಗೇಷನ್ ಮಾಡಿ. ಏನಂತ ಕೇಸ್ ಹಾಕ್ತೀರಿ ಆ PSI ಮೇಲೆ? ಅಂದ್ರೆ ನಿಮ್ಗೆ ಉಪಕಾರ ಮಾಡಕ್ಕೆ ಹೋಗಿದ್ಕ ಅದು? ಹಿಂಗೆ ಮಾಡ್ತಾರೆ. ಉಪಕಾರ ತೊಗೊಂತಾರೆ, ಆಮೇಲೆ ರಿವರ್ಸ್ ಹಾಕ್ತಾರೆ. ಉಪಕಾರ ತೊಗೊಂತಾರೆ, ರಿವರ್ಸ್ ಹಾಕಾರೆ. ಅವ್ರ ಮೇಲಲ್ಲ, ನಮ್ಮ ಮೇಲಷ್ಟೇ. ನಮ್ಮ ವಕೀಲರು ಅಷ್ಟೇ. ವಕೀಲರು ಭಾಳ ಇಂಟ್ರೆಸ್ಟ್ ತಗೊಂಡು ಕಷ್ಟಪಟ್ಟು ಕೇಸ್ ನಡೆಸ್ತಾರೆ. ಈಗ ಒಮ್ಮೆ ಕೈಲಿನೂ ಹಾಕಿರ್ತಾರೆ, NOC ತಗೊಂಬ. ಆಮೇಲೆ ಈ ಲಾಯರ್ ಸರಿ ಇಲ್ಲ, ಅವನಿದು ಇಲ್ಲ, ಇವನಿದಿಲ್ಲ, ಹೋಗೋದು. ಒಮ್ಮೆ ಕೈಲಿ ಹಾಕಿ ಮಾಡಿರ್ತಾರೆ. ನಾನು ಎಷ್ಟೋ ಕೇಸ್ ಕೈಲಿ ಹಾಕಿದವ, ಅದೊಂದು ಏನಾರ ಮಾಡಿ ಒಂದು ಸೆಟಲ್ಮೆಂಟ್ ಮಾಡಿ ಒಂದು ದುಡ್ಡು ಕೊಡಿಸ್ಬೇಕು ಅಥವಾ ಆಸ್ತಿ ಕೊಡಿಸ್ಬೇಕು ಅನ್ನೋ ವಿಚಾರ ಬಂದಾಗ ಕೇಸ್ ನಡೆಸ್ಕೊಂತವ್ರು 10-20 ವರ್ಷ ಆದ್ರೆ ಅವ್ರಿಗೆ ಪ್ರಾಪರ್ಟಿ ಸಿಗೋದಿಲ್ಲ. ಅದಕ್ಕೆ ನಾವೊಂದು ಸಜೆಷನ್ ಹೇಳ್ತೇವೆ. ಪಾರ್ಟಿಷನ್ ಸೂಟ್ನೊಳಗೆ 20 ವರ್ಷ ಆದ್ರೂ ಬರೋದಿಲ್ಲ ರೀ ಲಗನ. ಪಾರ್ಟಿಷನ್ ಹಿಸ್ಸೆ ಕೇಳಬೇಕು, ಅದು ಕೋರ್ಟ್ನ ವಾದ ಆಗ್ಬೇಕು, ಇದಾಗಬೇಕು. ಆಮೇಲೆ 5-6 ವರ್ಷ ಆಕತಿ. ಆಮೇಲೆ ಅದ್ರ ಫಸ್ಟ್ ಅಪೀಲು, ಆಮೇಲೆ RSA ಸೆಕೆಂಡ್ ಅಪೀಲು, ಅಲ್ಲಿಗೆ 20 ವರ್ಷ ಆಕತಿ. ಆಮೇಲೆ ಮತ್ತೆ ಫೈನಲ್ ಡಿಗ್ರಿ ಪ್ರೊಸೀಡಿಂಗು, ಆಮೇಲೆ ಅದ್ರ ಮೇಲೆ ಅಪೀಲು, ಆಮೇಲೆ ಎಕ್ಸಿಕ್ಯೂಷನ್ನು. ಹೌದಾ? FDP ಆದಮೇಲೆ ಎಕ್ಸಿಕ್ಯೂಷನ್ನು.
94 ಡಿಗ್ರಿ ಆಗಿದ್ದು ಇನ್ನೂ ಸಹಿತ ನೆಗೋಸಿಯೇಷನ್ ನಡೀತಾ ಇದೆ. ಈಗ ಮೊನ್ನೆ ಎಕ್ಸಿಕ್ಯೂಷನ್ ಅದು ನಡೆದದವೀಗ. 94 ಡಿಗ್ರಿ ಆಗಿದ್ದು ಪಾರ್ಟಿಸನ್ ಸೂಟು. ಅದಕ್ಕೆ ಪೊಲೀಸರು ಏನು ಮಾಡಿದ್ದಾರೆ, ಕೇಸು FIR ಚಾರ್ಜ್ ಶೀಟ್ ಅನ್ಕೊಂತ ಹೋದ್ರೆ ಮಾಲ್ ಅವ್ರಿಗೆ ಸಿಗೋದಿಲ್ಲ. ಅದಕ್ಕೆ ಆ PSI ರಮೇಶ್ ಅನ್ನೋರು ಉಪಕಾರ ಮಾಡಕ್ಕೆ ಹೋಗ್ಯಾರ. ಅದಕ್ಕೀಗ 127 ಬಾರ್ ಇದನ್ನ ಹಾಕಿದಾರೆ, FIR ಹಾಕಿದಾರೆ, ಕುತ್ಕೊಂಡಿದ್ದಾರೆ. ಈಗ ನೀವು ಯಾರು ಮಾತಾಡಂಗಿಲ್ಲ ಇನ್ವೆಸ್ಟಿಗೇಷನ್ನಾಗ, ನಾನೂ ಮಾತಾಡಂಗಿಲ್ಲ. 127/26 ಏನಾಗೈತಿ ಅಂತ ನಾನು ಕೇಳಿದ್ರೆ PSI, ಅದೇ PSI ರಮೇಶ್, ನಾನು ಅಡ್ವೊಕೇಟ್ ಅಲ್ಲ, ಮ್ಯಾಜಿಸ್ಟ್ರೇಟ್ಸು ಕೇಳಂಗಿಲ್ಲ. ಇವನ್ ಆನರಬಲ್ ಸುಪ್ರೀಂ ಕೋರ್ಟ್ ಡೈರೆಕ್ಟೆಡ್ ಏನು ಹೇಳಿದ್ದಾರೆ, ಡ್ಯೂರಿಂಗ್ ದಿ ಇನ್ವೆಸ್ಟಿಗೇಷನ್ ಪೀರಿಯಡ್ 60 ದಿವಸ ಅದಕ್ಕೆ ಇನ್ವೆಸ್ಟಿಗೇಷನ್ ಪೀರಿಯಡ್ ಇದೆ. 167 ಕ್ಲಾಸ್ 2 ಕೆಳಗೆ, 167 ಕ್ಲಾಸ್ 1 ಕ್ಲಾಸ್ 2 ಅದ್ರ ಒಳಗೆ ಅವ್ರು ಇಷ್ಟು ದಿವಸ ಅಂತಿದೆ. ಮರ್ಡರ್ ಕೇಸ್ ಅಂದರೆ 90 ಡೇಸ್. 167 ಕ್ಲಾಸ್ 1 CRPC ಕೆಳಗೆ 90 ಡೇಸ್ ಇದೆ ಕ್ಲಾಸ್ 1ಗೆ. ಕ್ಲಾಸ್ 2ಗೆ 60 ದಿವಸ ಇದೆ. ಇನ್ನು ಉಳಿದವಲ್ಲ ಬೇಲೆಬಲ್ ಅಫೆನ್ಸು, ಇವೆಲ್ಲ ಕಾಂಪೌಂಡಬಲ್ ಅಫೆನ್ಸು, ನಾನ್ ಕಾಂಪೌಂಡಬಲ್ಸು, ವಾರಂಟು, ಅನ್ವಾರಂಟೆಡ್ ಕೇಸು, ಸಮನ್ಸ್ ಕೇಸು. ವಾರಂಟ್ ಕೇಸ್ ಅಂದ್ರೆ ಏನು ಗೊತ್ತಾ ಇವ್ರಿಗೆ? ಸಮನ್ಸ್ ಕೇಸ್ ಅಂದ್ರೆ ಏನು ಗೊತ್ತಾ ಇವ್ರಿಗೆ? ಕಾಗ್ನಿಜಬಲ್ ಅಫೆನ್ಸ್ ಅಂದ್ರೆ ಏನು ಗೊತ್ತಾ ಇವ್ರಿಗೆ? ಕಾಗ್ನಿಜನ್ಸ್ ಅಂದ್ರೆ ಏನು ಗೊತ್ತಾ? ಕಾಗ್ನಿಜಬಲ್ ಅಫೆನ್ಸು, ಕಾಗ್ನಿಜನ್ಸ್ ಅನ್ನೋದಕ್ಕೆ ಇಷ್ಟು ರೂಲಿಂಗ್ ಅದಾವೆ. ಜೂನಿಯರ್ ವಕೀಲರು ನಮ್ಮ ಹತ್ರ ಕಲಿಯೋದು, ಅದಕ್ಕೆ ಬರೋದು, ಕಲಿಯಕ್ಕೆ ಬರೋದು. ಎಷ್ಟೋ ಅಡ್ವೊಕೇಟ್ಸಿಗೆ ಕನ್ಫ್ಲಿಕ್ಷನ್ ಇದೆ. ಇದು ಕ್ರಿಮಿನಲ್ ಲಾ ಅನ್ನೋದು ಒಂದು ಗಣಿತ ಇದ್ದಂಗೆ. ಹಾಗೆ ಸುಮ್ಮನೆ ಹಾಗೆ ಮಾತಾಡ್ಬಿಟ್ರೆ 2-1 ಕೆಳಗೆ ಹಾಕ್ತೀನಿ. 2-1 ಕೆಳಗೆ ಹಾಕ್ತೀಯಪ್ಪ? 2-1 ಸೆಕ್ಷನ್ ಅಪ್ಪ ಮಿಸ್ಟರ್ ಮಂಜುನಾಥ್, ಲೆಟ್ ಯು ಆನ್ಸರ್ ಮೀ. ಹಂಗ ಒಬ್ಬ ಪೊಲೀಸ್ ಆಫೀಸರ್ ಕೊಟ್ಟಾಗ ಏನೋ ಪಾಪ ಅವ್ರು ಸರ್ಕಾರದ ನೌಕರದಾರ ಅಂತ ಏನೋ ಮಾತಾಡೋದಲ್ಲ. ನೀವೆಲ್ಲ ರೆಕಾರ್ಡ್ ಮಾಡ್ಕೊಂತೀರಿ ಅಂತ ಅವ್ರಿಗೆ ಗೊತ್ತು. ಈಗ ನಾವು ಉತ್ತರ ಕೇಳ್ತಾನೆ, ಹೇಳಿ ನೀನು ಮಂಜುನಾಥ್ ಸೆಕ್ರೆಟರಿ, ನಿಮ್ಮಾರ ಕೇಸ ಇಲ್ಲೇನು ಹೊಡೆದಿದ್ರಲ್ಲ, ಇಲ್ಲಿ ರಾಣೆಬೆನ್ನೂರಾಗ ಹೊಡೆದಿದ್ರು ನಿಮ್ಮಾರನ್ನ, KRS ಪಾರ್ಟಿನ. ಪಾಪ ಅದು ರಾಜು ಅಂತ ಅವತ್ತ ಬಂದತಿ, ಅದನ್ನ ಏನು ಜಾಡಿಸಿ ಮರ್ಮಾಂಗಕ್ಕೆ ಒದ್ದು ಬಿಟ್ಟದಾರ. ಅವ್ರ ಹೆಲ್ಪಿಗೆ ಒಬ್ಬರ ಬರ್ರಿಪ್ಪ. ನಿಮ್ಮ KRS ಪಾರ್ಟಿ ನಾನಾ ಕೇಸ್ ತಗೊಂಡದನಿ. ನಿಮ್ಮದೇನು ಮಾತಾಡೋದಂದ್ರೆ ಏನದು ಉದ್ದಟತನದ ಮಾತು ಅಧಿಕಾರಿಗಳ ಮೇಲೆ ನಿಮ್ಮದು. ಅದೇ ರಾಜಕಾರಣಿಗಳ ಮನೆಗೆ ಹೋಗ್ರಿ, ಅದೇ ಸೆಂಟ್ರಲ್ ಗೌರ್ಮೆಂಟ್ ಮಾಡಿದಾರಲ್ಲ ಅದಕ್ಕೆ ಹೋಗ್ರಿ. ನೀಟ್ ಪರೀಕ್ಷೆದ ಹುಡ್ರು ಪಾಪ ಎಷ್ಟೋ ಮಂದಿ ಸುಸೈಡ್ ಮಾಡ್ಕೊಂಡ್ರ, ಅದ್ರ ಬಗ್ಗೆ ಮಾತಾಡ್ತೀರಾ? ಇಲ್ಲ. ನೀವು ಓಟಿಗೋಸ್ಕರ ಜನರನ್ನ ಇದನ್ನ ಮಾಡಿಬಿಟ್ರೆ, ಪೊಲೀಸ್ ಅಧಿಕಾರಿಗಳನ್ನ ಹೆದರಿಸ್ಬಿಟ್ರೆ ಜನ ನಿಂಪರ ಆಕಾರ ಅಂತ ನೀವು ತಿಳ್ಕೊಂಡಿದ್ದೀರಿ. ನೋ, ನಮ್ಮ ಜನ ಯಾವುದಕ್ಕೆ ಹೆಚ್ಚಾಗಿ ನಿಂತದೆ ಈಗ ಅಂದ್ರೆ, ಹೆಚ್ಚಾಗಿ ಹಣ ಇದ್ರೆ ನಾನಿವತ್ತು MLA ಆಗ್ಬೋದು. ಇವತ್ತು ರಾಣೆಬೆನ್ನೂರು MLA ಆಗ್ಬೇಕು ಅಂದ್ರೆ ನನ್ನ ಹತ್ರ ಅಟ್ಲೀಸ್ಟ್ 50 to 60 crores ಬೇಕು. 50 ರಿಂದ 60 ಕೋಟಿ ಇದ್ರೆ ನಾನು ಈ ತಾಲೂಕಿನ MLA ಆಗ್ತೇನೆ. ಒಂದೊಂದು ಬೂತ್ಗೆ 60 ಸಾವಿರ ಕೊಟ್ಟಿದ್ದಾರೆ. ಒಂದು ಬೂತಿಗೆ ಇರ್ತತ್ರಿ, ಒಂದೊಂದು ಬೂಟಿಗೆ. ಅವಾಗ 19ನೇ ಇಸ್ವಿ ಒಳಗೆ. ಮೊನ್ನೆಂತೂ ಅದು ಎಷ್ಟೆಷ್ಟಾಗೈತೆ, 1.5 ಲಕ್ಷ 2 ಲಕ್ಷ ಒಂದೊಂದು ಬೂತ್ಗೆ. ಅಂದ್ರೆ ಎಷ್ಟು ಬೂತ್ ಅದಾವೆ? ಸುಮಾರು 84-90 ಬೂತ್ ಬರ್ತವೆ. ಅವಷ್ಟಕ್ಕೂ ಎಷ್ಟು ಹತ್ತು ಲೆಕ್ಕ ಹಾಕಿ. ಆಮೇಲೆ ಒಂದು ಬ್ಯಾನರ್ ಕಟ್ಸಕ್ಕೆ ಹೋದ್ರೆ ಎಷ್ಟು ರೊಕ್ಕ ಬರ್ತದೆ? ಹೌದಾ? ನಾನು ಬರೀ ಟಿಕೆಟ್ ಆಕಾಂಕ್ಷೆಯಾಗಿನ 8-10 ಲಕ್ಷ ಕಳ್ಕೊಂಡಿದ್ದೀನಿ. ಓಕೆನಾ? ಹಾಗಾದ್ರೆ ಇಲ್ಲಿ ನೀವು ಹಂಗ ಪಬ್ಲಿಕ್ ಹಂಗ ಪ್ರಚಾರ ಮಾಡ್ಕೊಂಡು ಒಂದು ಫೇಸ್ಬುಕ್ನಾಗ ಇದನ್ನ ಹಾಕ್ಕೊಂಡು ಪೊಲೀಸ್ ಅಧಿಕಾರಿಗಳು ಮಾಡ್ಕೊಂಡ್ಬಿಟ್ರೆ ನೀವು ಒಂದು ಸೀಟು ಗೆಲ್ಲಕ್ಕಾಗಲ್ಲ. ನಾನು ಚಾಲೆಂಜ್ ಮಾಡ್ತೇನೆ, ಇಡೀ ಕರ್ನಾಟಕದಲ್ಲಿ ನೀವು KRS ಪಾರ್ಟಿಯರು ಬರೀ ಒಂದು ಸೀಟ್ MLA ಸೀಟ್ ಗೆದ್ಕೊಳ್ರಿ ನೋಡೋಣ. ಆಗೋದಿಲ್ಲ, ನೀಗೋದಿಲ್ಲ, ಸಾಧ್ಯ ಆಗೋದಿಲ್ಲ. ನೀವು ಒಂದು ಸೀಟ್ ಗೆದ್ರೆ, ಒಂದು MLA ಸೀಟನ್ನು ಕರ್ನಾಟಕದಲ್ಲಿ ಮುಂಬರುವ 28ನೇ ಎಲೆಕ್ಷನಲ್ಲಿ ಗೆದ್ರೆ ನಾನು 1 ಲಕ್ಷ ರೂಪಾಯಿ ನಿಮಗೆ ಕೊಡ್ತೇನೆ. 1 ಲಕ್ಷ ರೂಪಾಯಿ ನಿಮಗೆ ಗೌರವಧನ. ನೀವೇನು ಬೇಡ ನನಗೆ, ನೀವು 1 ರೂಪಾಯಿ ಕೊಡ್ರಿ ನನಗೆ. ನಿಮ್ಮ ಕೈಲಿ ಮಾಡ್ಕೊಳಕ್ಕಾಗಲಿಲ್ಲ, ನಾ ಗೆದ್ರೆ ನನಗೆ 1 ರೂಪಾಯಿ ಕೊಡ್ರಿ. ನಾನು ಬೆಟ್ ಆಡೋದಿಲ್ಲ, ನನಗೆ ಬೆಟ್ ಬೇಕಾಗಿಲ್ಲ. ನಾನು ಸೆರೆ ಕುಡಿಯಂಗಿಲ್ಲ, ಸಿಗರೇಟ್ ಸೇದೋದಿಲ್ಲ. ಈಗಿನ ಎಕ್ಸರ್ಸೈಸ್ ನಾನು ಫುಲ್. ಹಿಮೋಗ್ಲೋಬಿನ್ 16 ಐತಿ. ಯಾವ ಡಾಕ್ಟರ್ ಬಂದು ಚೆಕ್ ಮಾಡ್ರಿ ನನ್ನ. BP 120/80 ಗೊತ್ತಿದೆ. ಶುಗರ್ 85 to 90. ಉಂಡಾಗರ ಚೆಕ್ ಮಾಡ್ಕೊಳ್ರಿ, ಉಂಡಿಲ್ಲದಾಗ ಚೆಕ್ ಮಾಡ್ಕೊಳ್ರಿ. ಏನೂ ಇಲ್ಲ, ನಾವು ಆರಾಮದವಿ, ಡೋಂಟ್ ವರಿ. ಆದ್ರಿಂದ ನಿಮ್ಮ KRS ಪಾರ್ಟಿಯವರು ಹೋಗಿ ನೌಕರದಾರಿಗೆ, ಅವರಿಗೆ, ಇವರಿಗೆ, ಪೊಲೀಸರಿಗೆ ಮಾತಾಡೋದು ಬಿಡ್ರಿ. ಕಾಕಿ ಬಗ್ಗೆ ಮಾತಾಡಿದಿರಿ, ಕಾಕಿ ಬಗ್ಗೆ ದಯವಿಟ್ಟು ಮಾತಾಡಬೇಡ್ರಿ. ಕಾಕಿ ಇಟ್ ಈಸ್ ಆಲ್ಸೋ ರೆಪ್ರೆಸೆಂಟಿಂಗ್ ದಿ ಪೀಪಲ್ಸ್.
ಕಿತ್ತೋದ ರಾಷ್ಟ್ರೀಯ ಸಲಿಂಗಿಗಳು KRS ಅಂದರೆ ಭ್ರಷ್ಟ ಜೋಗಿಣಿ ಪಕ್ಷದ ಅನುರೂಪ ಪಕ್ಷ ಅಷ್ಟೇ. RSS ರಾಷ್ಟ್ರೀಯ ಸಲಿಂಗಿ ಸಂಘಿಗಳಿಗೆ ಬಜರಂಗ ದಳ ಅವರೆಲ್ಲ ಕೊಡಿ ಯಾರು ಹಾಕಿದಾರೆ ನೋಡಪ್ಪ ಹಿಂಗ. ನಾನು ಹೇಳಿದ್ದಲ್ಲಿದು ಯಾರೋ ಹಿಂಗ ಇದ್ರಾಗ ಹಾಕಿದಾರೆ ನೋಡಪ್ಪ ಹಿಂಗ. ಈಗ ಬರಮೂಲೆಕಾರ್ ಸರ್, ನೀವು ನಮ್ಮ ಕರ್ನಾಟಕದ ಹೆಮ್ಮೆ ಸರ್. ಪ್ರದೀಪ್ ಹರಂಗಟ್ಟಿ, ಖ್ಯಾತ ಹಿರಿಯ ವಕೀಲರಿಗೆ ನಮಸ್ಕಾರ. NK ನಾನ್ ವೆಜ್ ತಿಂತೀರಾ ಸರ್? ಹಾನಪ್ಪ, ಎಗ್ ತಿಂತಾನೆ. ಎಗ್ ಅಂತವಂತೂ ಸ್ವಲ್ಪ ತಿಂತಾನೆ, ನಾನ್ ವೆಜ್ ತಿಂತಾನೆ. ಮತ್ತೆ ಯಾಕೆ ಅಷ್ಟು ಮಂದಿ ಲಿಂಗಾಯತರು ಮುಜುಗರ ಮಾಡ್ಕೊಂತಾರೆ, ನಾನೇನು ಮಾಡೋಕ್ಕೆ ತಿಂತಾನೆ ಅಂತ ಹೇಳ್ಕೊಂತಾನೆ. ಕುಡಿಯೋ ಡ್ರಿಂಕ್ಸ್ ಇಲ್ಲ, ಸಿಗರೇಟ್ ಇಲ್ಲ, ಅಡಿಕೆ ತಂಬಾಕ ಇಲ್ಲ, ಏನೂ ಇಲ್ಲ, ಆರಾಮಾಗಿ ಅದೀನಿ. ವನಿತಾ ಶಿವನಂಜಪ್ಪ, ಓ ಪಾಪ ನಮ್ಮ ಸಿಸ್ಟ್ರ್ ಅಂದ್ರೆ ನಡವಳಿಕೆ ಮೇಲೆ ಪಾಪ ಭಾಳ ದಿವಸ ಆಗಿತ್ತು. ವನಿತಾ ಶಿವನಂಜಪ್ಪ ಅವರು ನಮ್ಮ ಲೈವ್ನಾಗ ಬಂದಿದ್ದಲ್ಲ, ಇವತ್ತು ಬಂದಿದ್ದಾರೆ. ಆಯಮ್ಮನೂ ಒಬ್ಬ ಹೋರಾಟಗಾರ್ತಿ, ಒಳ್ಳೆಯ ವಿಚಾರ, ಸಮಾಜದ ಬಗ್ಗೆ ಕಳಕಳಿ ಇರತಕ್ಕಂಥ ಹೆಣ್ಮಗಳು ವನಿತಾ ಶಿವನಂಜಪ್ಪ. ಅವರ ಹಸ್ಬೆಂಡು ಕೂಡ ಮಿಲ್ಟ್ರಿ ಮ್ಯಾನ್, ಒಬ್ಬ ಮಿಲ್ಟ್ರಿಯ ಯೋಧನ ಹೆಂಡತಿ ಅಂತ ಗೌರವಿಸ್ತೇನೆ ನಾನು. ಅಂಥವ್ರು ನಮ್ಮ ತಂಗಿ ಸಮಾನ. ಅದಕ್ಕೆ ನಾನು ಇಲ್ಲಿಂದ ಕೈ ಮುಗಿತೀನಿ. ಯಾಕಂದ್ರೆ ರಾಷ್ಟ್ರ ಕಾಯೋ ಒಬ್ಬ ಯೋಧನ ಹೆಂಡತಿ ಈ ಅಮ್ಮ ವನಿತಾ ಶಿವನಂಜಪ್ಪ. ಅದಕ್ಕೆ ನೀನು ನಮಸ್ಕಾರ ವಾಯವ. ಐ ಆಮ್ ಫ್ರಮ್ ಸಿಂಡಗಿ. ಓ ರಮೇಶ್ ಡುಲಾಬ್, ಶ್ರೀನಿವಾಸ್ ಶ್ರೀ ನಮಸ್ಕಾರ ಅಂದ್ರೆ ಶ್ರೀನಿವಾಸ್ ಶ್ರೀ. ಜಗದೀಶ್ ಹೊನ್ನಜ್ಜರ್, ಹಾಯ್ ಸರ್, ಗುಡ್ ಯುವರ್ ಸ್ಪೀಚ್, ಥ್ಯಾಂಕ್ ಯು ಸರ್. ಪಿಂಟು ನರ್ಡೆ, ಹಾಯ್ ಸರ್. ಲಖನ್, ಸೊ ಕಾನೂನು ತಜ್ಞರ ಅಥವಾ ಕುಡುಪ್ಲಿಯವರು ಸರಿ. ಹೊಸಮಂದಿ ಹೊಗಳಿದ್ದಾರೆ, ಹೊಸಮಂದಿ ಬೈದಾರೆ. ನಾನು ಬ್ಲ್ಯಾಕ್ ಮಾಡಿದ್ದೀನಿ. ಕ್ರಿಮಿನಲ್ ಲಾಯರ್ ನಾಗರಾಜ್ ಕುಡುಪ್ಲಿ, ನಮಸ್ಕಾರ ಸರ್. ಮೊನ್ನೆ ಯಾರ ಕೇಳಿದರು ದರ್ಶನ್ ಕೇಸ್ ಏನಾರು ನನಗೆ ಕೊಟ್ಟರೆ 100% ನಾನು ಗೆಲ್ತೀನಿ. ಈಗಲೂ ಹೇಳ್ತೀನಿ, ಮುಂದೆ ಹೇಳ್ತೀನಿ. ನಮಗೆ ಕ್ರಿಮಿನಲ್ ಲಾ ಅಂದ್ರೆ ಒಂಥರ ಏನೋ ಖುಷಿ, ಒಂಥರ ಬೈಕ್ ಹೊಡೆದಂಗೆ, ಕಾರ್ ರೈಡ್ ಮಾಡಿದಂಗೆ. ಕ್ರಿಮಿನಲ್ ಲಾ ಅಂದ್ರೆ ನನಗೆ ಭಯಂಕರ ಇಂಟ್ರೆಸ್ಟು. ನನಗೆ ಕಾನೂನೇ ಇಂಟ್ರೆಸ್ಟು, ಕ್ರಿಮಿನಲ್ ಲಾ ಅಂದ್ರಂತೂ ಭಯಂಕರ ಇಂಟ್ರೆಸ್ಟ್ ನನಗೆ, ಭಯಂಕರ ಖುಷಿ ನನಗೆ. ಕ್ರಾಸ್ ಎಕ್ಸಾಮಿನೇಷನ್ ಅಂದ್ರೆ ನನ್ನಂಥ ನನಗೆ ಆಸಕ್ತಿ ಅಂದ್ರೆ ಆಸಕ್ತಿ, ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದು. ಬೇಕಾದಂಥವ್ರು ಬಂದರೂ ಕ್ರಾಸ್ ಮಾಡ್ತೀನಿ ನಾನು. ಎಂತೆಂಥ ಅಡಿಷನಲ್ SP ಅಂತಾರಲ್ಲ ಬರೋರು, ಅವರೆಲ್ಲ ಪರಿಚಯರು ರೀ. ಕುಡುಪ್ಲಿಯವರೇ 3ರಿಂದ 4ನೇ ಪ್ರಶ್ನೆ ಕೇಳಬೇಡ್ರಿ ಅನ್ನೋರು ಅವರು. DSP CPI ಪರಿಚಯ ಇದ್ದರು ರೀ. ಕುಡುಪ್ಲಿಯವರೇ 2ರಿಂದ 3 ಪ್ರಶ್ನೆ ಕೇಳಬೇಡ್ರಿ, ನೀವು ಭಾಳ ಕೇಳ್ತೀರಿ ಅಂತ ಅನ್ನೋರು. ಸರ್, ದಾವಣಗೆರೆಯಲ್ಲಿ ಮೊನ್ನೆ ರಾತ್ರಿ ಕುಡಿದ ಮತ್ತಿನಲ್ಲಿ ಪೊಲೀಸ್ ಮೇಲೆ ಆವಾಜ್ ಹಾಕಿದ ಮಹಿಳೆ ಘಟನೆ ನಡೆಯಿತಾ, ಅದರ ಬಗ್ಗೆ ಮಾತಾಡಿ. ಹೆಣ್ಮಗಳು ಕುಡಿದು ಮಾತಾಡಿದ ಬಿಡ್ರಿ, ಅಂಥವಲ್ಲ. ನಾನು ಐ ಡೋಂಟ್ ಕೇರ್, ಅವೆಲ್ಲ ಇರವ. ಅವು ಇವತ್ತಲ್ಲ ಸರ್, ಹಿಂದ್ಲಿಂದನೂ ಬಂದವೆ. ಕುಡಿದಾಳೆ ಅಂದರೆ, ಮಾತಾಡಿದಾಳೆ ಅಂದರೆ ಅದ್ರ ಬಗ್ಗೆ ನಾವು ಹೆಚ್ಚು ಅದು ಇಶ್ಯೂ ಅಲ್ಲ. ಏನು ಮಾಡೋಕ್ಕಾಗತ್ತೆ ಸರ್, ಅವರ ಕಲ್ಚರ್ ಹಂಗಿದೆ. ಕುಡಿದು ಮತ್ತಿನಲ್ಲಿ ಪೊಲೀಸ್ಗೆ ಮಾತಾಡಬಾರ್ದು, ತಪ್ಪದು. ಅವರು ಆ್ಯಕ್ಷನ್ ತೊಗೊಂಡಿರ್ತಾರೆ ಬಿಡ್ರಿ ಪೊಲೀಸ್, ಅದ್ರ ಬಗ್ಗೆ ಒಂದು ಕೇಸ್ ಹಾಕಿರ್ತಾರೆ. ಅದು ಕಾನೂನಿಗೆ ಸಂಬಂಧಪಟ್ಟದ್ದು, ಕ್ರಿಮಿನಲ್ ಸಂಬಂಧಪಟ್ಟದ್ದು. ಏನು ಅದೇನು ದೇಶ ವಿರೋಧ ಮಾಡ್ತಕ್ಕದ್ದಲ್ಲ. ಏನು ವೈಯಕ್ತಿಕ ಮಾತಾಡಿದಾಳೆ, ನಾನು ನೋಡಿದೆ ಅದನ್ನ. ಅಂಥ ಸಣ್ಣ ವಿಚಾರದ ಬಗ್ಗೆ ಮಾತಾಡಬಾರ್ದು ನಾವು. ದೊಡ್ಡ ವಿಚಾರಗಳು ಇರಬೇಕು. ದೇಶದ ಬಗ್ಗೆ ಮಾತಾಡೋಣ, ಈ ನಾಗರಿಕರ ಬಗ್ಗೆ ಮಾತಾಡೋಣ, ಈ ಹೆಣ್ಮಕ್ಳ ಒಂದು ಇದಕ್ಕೆ ಮಾತಾಡೋಣ. ಏನು ಸಣ್ಣ ಪುಟ್ಟ ತಪ್ಪು ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ ಅಂತಾರನ. ಏನೋ ಅದ್ರ ಹೆಣ್ಮಗಳು, ಅಷ್ಟೊಂದು ಅದನ್ನು ಸೀರಿಯಸ್ ತೊಗೊಳ್ಳೋದು ಬೇಡ. ಜೈ ಹಿಂದ್, ಜೈ ಕರ್ನಾಟಕ. ಬಿಡದಿ ಪ್ರಾಜೆಕ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದೀಗ ಪ್ಲಸ್ ಮೈನಸ್ 2 ಕಡೆಗೆ ಐತ್ರಪ್ಪ. ಅವ್ರವ್ರು ಹೆಂಗೆ ಮಾಡ್ಕೊಂತಾರ ಅಲ್ಲಿ ಪರಿಸ್ಥಿತಿಯನ್ನು ನಾನು ನೋಡ್ಕೊಂಬಂದು ಆಮೇಲೆ ಮಾತಾಡ್ಬೇಕಾಗತ್ತೆ, ಯಾ ಸರಿ ಯಾ ತಪ್ಪು ಅಂತ. ನಾನು ಅದ್ರ ಬಗ್ಗೆ ಹೆಚ್ಚು ಇನ್ವಾಲ್ವ್ ಆಗಿಲ್ಲ. ಮತ್ತು ಒಂದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಕ್ಕಂತಾನೆ ರೈತರಿಗೆ ಯಾವುದೇ ತೊಂದರೆ ಆಗದ ಹಾಗೆ, ನಾನೊಬ್ಬ ರೈತರ ಮಗನಾಗಿ ಈಗ ಹೇಳ್ತೀನಿ, ರೈತರಿಗೆ ಹೆಚ್ಚು ತೊಂದರೆ ಆಗ್ತೈತಿ ಅಂದ್ರೆ ಆ ಪ್ರಾಜೆಕ್ಟನ್ನು ಮೊದಲಲ್ಲಿ ಬದಲಾವಣೆ ಮಾಡಿರಿ, ಆಲ್ಟ್ರೇಷನ್ ಮಾಡಿರಿ ಅಂತ ಕಳಕಳಿಯ ವಿನಂತಿ. ಇಷ್ಟೇ ಬಿಡದಿ ಬಗ್ಗೆ ಹೇಳೋದು. ಜೈ ಹಿಂದ್, ಜೈ ಕರ್ನಾಟಕ.